ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಕೊಡಗಿನ ಐಶ್ವರ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಕೊಡಗಿನ ಹೆಮ್ಮೆಯ ಯುವತಿ, ಭಾರತೀಯ ಸೇನಾಪಡೆಗೆ ಆಯ್ಕೆಯಾಗಿ ದೇಶಕ್ಕೆ 3ನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಅಜ್ಜಿನಂಡ ಐಶ್ವರ್ಯ ದೇಚಮ್ಮ. ಮಡಿಕೇರಿಯಲ್ಲಿಯೇ ವಿದ್ಯಾಭ್ಯಾಸವನ್ನು ಪೂರೈಸಿ ಬಾಲ್ಯದಲ್ಲಿಯೇ NCC ಮೂಲಕ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿಯೂ ಕೂಡ ಭಾಗವಹಿಸಿ ಕೊಡಗಿಗೆ ಕೀರ್ತಿಯನ್ನು ತಂದಿರುತ್ತಾಳೆ. ಬನ್ನಿ TV1 ಮೂಲಕ ಐಶ್ವರ್ಯ ಸಾಧನೆಯ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ ಕೊಡಗಿನ ಜನತೆಯ ಪರವಾಗಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಐಶ್ವರ್ಯ. ಥ್ಯಾಂಕ್ ಯು. ಅಜ್ಜಿನಂಡ ಐಶ್ವರ್ಯ ದೇಚಮ್ಮ ಆರ್ಮಿ ಕಮಿಷನ್ಡ್ ಆಫೀಸರ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ನಡೆದಂತಹ ಆಯ್ಕೆಯಾದಂತಹ 4 ಮಹಿಳೆಯರಲ್ಲಿ 3ನೇ ಸ್ಥಾನದಲ್ಲಿ ನೀವು ಆಯ್ಕೆಯಾಗಿದ್ದೀರಿ. ತುಂಬ ಹೃದಯದ ಕಂಗ್ರ್ಯಾಚುಲೇಷನ್ಸನ್ನು ಮತ್ತೊಮ್ಮೆ ನಿಮಗೆ ಹೇಳ್ತಾ, ನೀವು ಇದೀಗ ನಿಮ್ಮ ಬಾಲ್ಯ, ನಿಮ್ಮ ಕುಟುಂಬ ಇರ್ಬೋದು, ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಊರು, ತಂದೆ ತಾಯಿ ಪರಿಚಯ, ನಿಮ್ಮ ಸ್ವವಿವರವನ್ನು ಸ್ವಲ್ಪ ತಿಳಿಸ್ತೀರಾ? ಹಾಂ, ನಾನು ಮಡಿಕೇರಿಯಲ್ಲಿ ಹುಟ್ಟಿ ಬೆಳೆದಿದ್ದು. ನಂದು ತಂದೆ ಅಜ್ಜಿನಂಡ ಗಣೇಶಾಯಣ್ಣ, ನನ್ನ ತಾಯಿ ಮೋಂತಿ ಗಣೇಶ್. ಎಲ್ಲರೂ ನನ್ನ ಅಮ್ಮನ ಅಪ್ಪ ತುಂಬ ಗೊತ್ತಿದ್ದಾರೆ, ತುಂಬ ಸೋಷಲ್ ಸರ್ವಿಸ್ ಮಾಡಿದ್ದಾರೆ. ಅದಕ್ಕೆ ನಾನೇನಾದರೂ ಲೈಫಲ್ಲಿ ಮಾಡಿದ್ರು ನನಗೂ ಅದೇ ಕವರೇಜ್ ಸಿಗುತ್ತೆ. ಎಲ್ಲರೂ ಹಾಗೆ ಕಂಗ್ರ್ಯಾಚುಲೇಟ್ ಮಾಡ್ತಾರೆ ನನಗೆ. ನಾನು ಸೆಂಟ್ ಜೋಸೆಫ್ಸ್ ಗರ್ಲ್ಸ್ ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ದು. ಫ್ರಮ್ ಕಿಂಡರ್ ಗಾರ್ಟನ್ ಅಲ್ಲಿಂದ 12th ಸ್ಟ್ಯಾಂಡರ್ಡ್ವರೆಗೆ 14 ಇಯರ್ಸ್ ಅಲ್ಲೇ ಓದಿದ್ದು. ಅದಾದಮೇಲೆ ನಾನು ಬೆಂಗಳೂರಿಗೆ ಹೋದೆ. ಅಲ್ಲಿ JN ಯೂನಿವರ್ಸಿಟಿ ಸೆಂಟರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸಲ್ಲಿ ನಾನು BBA ಗ್ರ್ಯಾಜುಯೇಟ್ ಆಗಿ 2020ಯಲ್ಲಿ ಪಾಸ್ಔಟ್ ಆಗಿದ್ದೀನಿ. ಈಗ ನಾನು ಜಾಬ್ ಮಾಡ್ತಾ ಇದ್ದೆ. ಅದರ ಮಧ್ಯೆ ನಾನು SSB ಇಂಟರ್ವ್ಯೂ ಕೂತು ಈಗ ನಾನು ಸೆಲೆಕ್ಟ್ ಆಗಿದ್ದೀನಿ. ವೆರಿ ಗುಡ್. ನೀವು NCC ಮೂಲಕ ಈಗ ಸ್ಪೆಷಲ್ ಎಂಟ್ರಿಯನ್ನು ಪಡೆದಿದ್ದೀರಿ ಅಂದಾಗ ಈ NCCಯ ಹಿನ್ನೆಲೆಯನ್ನು ನಾವು ತುಂಬ ಆಳವಾಗಿ ತಿಳ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಕುತೂಹಲ ನಮಗೆ. ನೀವು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿ NCCಗೆ ಸೇರಿರ್ತೀರಿ, ಜೂನಿಯರ್ ವಿಂಗ್ ಕೆಡೆಟ್ ಆಗಿ ಸೇರಿರ್ತೀರಿ. ಹೇಳ್ಕೊಳ್ಳಿ, ನಿಮ್ಮ ಆ ಒಂದು ID ಇರ್ಬೋದು, ಕೆಡೆಟ್ ಆಗಿ ಅಥವಾ ಯೂನಿಟ್, ಗ್ರೂಪ್, ಡೈರೆಕ್ಟ್ರೇಟ್, ಕಂಟಿಜೆಂಟ್, ಬೇರೆ ಬೇರೆ ಲೆವೆಲ್ಸಲ್ಲಿ ನೀವು ಎಲ್ಲ ರಾಷ್ಟ್ರಮಟ್ಟದಲ್ಲಿ ತಲುಪಿದ್ದೀರಿ ಅಂದಾಗ ಆ ಮಾಹಿತಿಯನ್ನು ಸ್ವಲ್ಪ ಕೊಡ್ತೀರಾ? ಹಾಂ, ನಾನು 8th ಸ್ಟ್ಯಾಂಡರ್ಡಲ್ಲಿ ಇರುವಾಗ ನ್ಯಾಷನಲ್ ಕೆಡೆಟ್ ಕೋರ್ ಜಾಯಿನ್ ಮಾಡಿದ್ದೆ, ಜೂನಿಯರ್ ವಿಂಗ್ ಕೆಡೆಟ್ ಆಗಿ. 19 ಕರ್ನಾಟಕ ಬೆಟಾಲಿಯನ್ NCCಯಲ್ಲಿ NCC ಕೆಡೆಟ್ ಆಗಿ ಜೂನಿಯರ್ ವಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು ಜರ್ನಿ NCC ನಾನು ಅಲ್ಲಿ. 9th ಸ್ಟ್ಯಾಂಡರ್ಡ್ ಬರುವಾಗ ನಾನು ರಿಪಬ್ಲಿಕ್ ಡೇ ಪರೇಡ್ ಅಂತ ಹೇಳ್ಕೊಂಡು ಒಂದು ಕ್ಯಾಂಪ್ಗೆ ಅಟೆಂಡ್ ಮಾಡಲಿಕ್ಕೆ ಸೆಲೆಕ್ಷನ್ಸ್ ಹೋಗಿದ್ದೆ. ಆ ಕ್ಯಾಂಪ್ ಅಟೆಂಡ್ ಮಾಡಿ ಫೈನಲಿ ಡೆಲ್ಲಿಗೆ ಸೆಲೆಕ್ಟ್ ಆಗಬೇಕಂದ್ರೆ 10 ಕ್ಯಾಂಪ್ಸ್ ಕಂಪ್ಲೀಟ್ ಮಾಡಿ ಅಲ್ಲಿ ಹೋಗಬೇಕು. ಸೊ JW ಆಗಿ ಹೋಗುವಾಗ ನಮಗೆ ತುಂಬ ಇರಲ್ಲ ಮಾಡಲಿಕ್ಕೆ. ಸೊ ನಾನು ಲೈವ್ ಆಗಿ ರಿಪಬ್ಲಿಕ್ ಡೇ ಪರೇಡ್ ನೋಡಿದ್ದೆ ಚಿಕ್ಕವಳಿರುವಾಗ. ಐ ವಾಸ್ ಓನ್ಲಿ 14 ಇಯರ್ಸ್ ಓಲ್ಡ್. ಆಗ ನೋಡಿದ್ದೆ. ನೋಡಿ ಮನೆಗೆ ವಾಪಸ್ ಬರೋವಾಗ ನಂಗಾಯಿತು ನಾನು ಪುನಃ ಹೋಗಬೇಕು, ರಿಪಬ್ಲಿಕ್ ಡೇ ಪರೇಡ್ ಮಾರ್ಚ್ ಮಾಡ್ಲಿಕ್ಕೆ ಹೋಗಬೇಕು ಅಂತ ಹೇಳುವಾಗ ನಾನು ಪುನಃ 2016ಅಲ್ಲಿ 11th ಸ್ಟ್ಯಾಂಡರ್ಡ್ ಫಸ್ಟ್ PUCಯಲ್ಲಿ ಇರುವಾಗ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಓದ್ತಾ ಇರುವಾಗಲೇ ನಾನು FMC ಕಾಲೇಜಲ್ಲಿ ಓಪನ್ ಯೂನಿಟ್ ಕೆಡೆಟ್ ಆಗಿ ಹೋಗಿ NCC ಜಾಯಿನ್ ಮಾಡಿ ನಾನು NCC ಸೀನಿಯರ್ ವಿಂಗ್ ಕೆಡೆಟ್ ಆಗಿ ಸ್ಟಾರ್ಟ್ ಮಾಡಿದೆ. ನಂದು ಅಗೇನ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಾನು RDC ಪುನಃ ಟ್ರೈ ಮಾಡಬೇಕಿತ್ತು. ಪುನಃ ಮಾಡಿದೆ. ಪುನಃ 10 ಕ್ಯಾಂಪ್ಸ್ ಮಾಡಿ ಪುನಃ ಡೆಲ್ಲಿಗೆ ಹೋಗಿ ಫೈನಲಿ ರಜಪತ್ ಸೆಲೆಕ್ಷನ್ಸ್, ರಿಪಬ್ಲಿಕ್ ಡೇ ಪರೇಡ್ ಸೆಲೆಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ನಮಗೆ 10 ಡೇಸಲ್ಲಿ ಬರೀ ಸೆಲೆಕ್ಷನ್ಸ್ ಟ್ರೈನಿಂಗ್ ಮಾಡ್ತಾರೆ. ಅದಾದಮೇಲೆ ಹೇಳ್ತಾರೆ ಯಾರಿಗೆ ಕಮಾಂಡರ್ ಆಗಬೇಕು ಅವ್ರ ಮುಂದೆ ಬನ್ನಿ, ಪುನಃ ಅದಕ್ಕೆ ಸೆಲೆಕ್ಷನ್ಸ್ ಆಗುತ್ತೆ. ಹಾಗೆ ಅದೆಲ್ಲ ಮಾಡಿ ಫೈನಲಿ ರಜಪತ್ ಪರೇಡ್ ಕಮಾಂಡರ್ ಆಗಲಿಕ್ಕೆ ನನಗೊಂದು ಚಾನ್ಸ್ ಸಿಕ್ತು. ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಎಲ್ಲ ಆದಮೇಲೆ ಫೈನಲಿ ಐ ಗಾಟ್ ದ ಚಾನ್ಸ್. ನಾನು ರಿಪಬ್ಲಿಕ್ ಡೇ ಪರೇಡ್ ಹಾಗೆ ಆಲ್ ಇಂಡಿಯಾ NCC ಗರ್ಲ್ಸ್ ಕಂಟಿಜೆಂಟ್ 2017ರಲ್ಲಿ ಕಂಟಿಜೆಂಟ್ ಕಮಾಂಡರ್ ಆಗಿ ನಾನು ಇಡೀ ಟ್ರೂಪ್ನ ಕಮಾಂಡ್ ಮಾಡಿದ್ದೀನಿ. ಅದ್ರ ಮೇಲೆ ಏನಾಯಿತು, 28th ಆಫ್ ಜಾನ್ವರಿಯಲ್ಲಿ ನಮಗೆ ಪ್ರೈಮ್ ಮಿನಿಸ್ಟರ್ಸ್ ರ್ಯಾಲಿ ಅಂತ ಆಗುತ್ತೆ ರಿಪಬ್ಲಿಕ್ ಡೇ ಕ್ಯಾಂಪಲ್ಲಿ. ನಮ್ಮದು ರಿಪಬ್ಲಿಕ್ ಡೇ ಕ್ಯಾಂಪ್ 1 ಮಂತ್ ಡ್ಯೂರೇಷನ್. ಅದರಲ್ಲಿ ಲಾಸ್ಟ್ ಡೇ ನಮಗೆ ಪ್ರೈಮ್ ಮಿನಿಸ್ಟರ್ಸ್ ರ್ಯಾಲಿ ಅಂತ ಒಂದು ಇವೆಂಟ್ ಇರುತ್ತೆ. ಅದರಲ್ಲಿ ನಮಗೆ ಯಾವುದೆಲ್ಲ ಕಾಂಪಿಟೇಷನ್ ಮಾಡಿದ್ದೀವಿ ಅದರಲ್ಲಿ ನಮಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಇರುತ್ತೆ. ಅದಕ್ಕಾಗಿ ಕರ್ನಾಟಕ ಆ್ಯಂಡ್ ಗೋವಾ ಕಂಟಿಜೆಂಟ್, ನಾನು ಕರ್ನಾಟಕ ಆ್ಯಂಡ್ ಗೋವಾ ಕಂಟಿಜೆಂಟ್ ಆಗಿ ರೆಪ್ರೆಸೆಂಟ್ ಮಾಡಿದಂಗೆ ನಮಗೆ ಓವರ್ ಆಲ್ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು. ಅದಕ್ಕಾಗಿ ಆ ಟ್ರೋಫಿನ ಕಲೆಕ್ಟ್ ಮಾಡಲಿಕ್ಕೆ ನನ್ನ ಸೆಲೆಕ್ಟ್ ಮಾಡಿದರು. ಹಾಗೆ ನಾನು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರ ಕೈಯಿಂದ ನಾನು ಕರ್ನಾಟಕ ಆ್ಯಂಡ್ ಗೋವಾ ಕಂಟಿಜೆಂಟ್ ಅವ್ರದ್ದು ರನ್ನರ್ಸ್ ಅಪ್ ಟ್ರೋಫಿನ ಕಲೆಕ್ಟ್ ಮಾಡಿದ್ದೆ.
ಹಾಗೆ ನಂದು NCC ಕಂಟಿಂಜೆಂಟ್ ಕಮಾಂಡರ್ ಆಗಿ ಒಂದು ಅವಾರ್ಡ್ ತಗೊಂಡೆಲ್ಲ ವಾಪಸ್ ಬಂದಾದ್ಮೇಲೂ ಕಂಪ್ಲೀಟ್ ಆಗಿಲ್ಲ. ಪುನಃ ನಾನು 2018 ಒಂದು ಕ್ಯಾಂಪ್ ಮಾಡಿದ್ದೆ. ಆಗ ನಾನು ಬೆಂಗಳೂರಲ್ಲಿ ಹೋಗಿದ್ದೆ. ಅಲ್ಲಿಯೂ NCC ಮಾಡ್ತಾ ಇದ್ದೆ ನನ್ನ ಫೈನಲ್ ಇಯರ್ ಕೆಡೆಟ್ ಆಗಿ. ಆಗ ನನ್ನ ಫೈನಲ್ ಕ್ಯಾಂಪ್ ಏನಾಗಿತ್ತು ಅಂದರೆ OTA ಅಟ್ಯಾಚ್ಮೆಂಟ್ ಕ್ಯಾಂಪ್ ಅಂತ ಒಂದು ಕ್ಯಾಂಪ್ ಬರುತ್ತೆ. OTA ಅಂದರೆ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ. ಯಾರಾದರೂ ಶಾರ್ಟ್ ಸರ್ವಿಸ್ ಕಮಿಷನ್ ಮಾಡಬೇಕಂದ್ರೆ ಅಲ್ಲಿಗೆ ಹೋಗಬೇಕು. ಆ ಕ್ಯಾಂಪ್ ನಾನು ಅಟೆಂಡ್ ಮಾಡುವಾಗ ನನಗೆ ಒಂದು ಎಕ್ಸ್ಪೋಜರ್ ಸಿಕ್ತು. ಒಂದು ಆಫೀಸರ್ ಆಗಬೇಕಂದ್ರೆ ಟ್ರೈನಿಂಗ್ ಹೇಗಿರುತ್ತೆ, ನಾವು ಯಾವ ಥರ ಟ್ರೈನ್ ಮಾಡಬೇಕು, ಹೇಗೆ ಸೆಲೆಕ್ಷನ್ ಆಗಬೇಕು ಅಂತ ಹೇಳ್ಕೊಂಡು ನಾವು ಆ ಕ್ಯಾಂಪ್ ಅಟೆಂಡ್ ಮಾಡಿದಾದ್ಮೇಲೆ ನನಗೊಂದು ಐಡಿಯಾ ಬಂತು, ಓಕೆ ನಾನು ಆಫೀಸರ್ ಆಗಬೇಕಂದ್ರೆ ಹೀಗೆ ಆಗಬೇಕು ಅಂತ ಹೇಳ್ಕೊಂಡು. ಸೊ ದ್ಯಾಟ್ ವಾಸ್ ಆಲ್ಮೋಸ್ಟ್ ನಂದು ಎಂಡ್. NCC ನಂದು ಕ್ಯಾಂಪ್ ಫುಲ್ ಜರ್ನಿ ಎಂಡ್ ಆಗಬೇಕಂದ್ರೆ ದ್ಯಾಟ್ ವಾಸ್ ಮೈ ಫೈನಲ್ ಕ್ಯಾಂಪ್. ಅದಾದಮೇಲೆ C ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡಿ ಅದರಲ್ಲಿ A ಗ್ರೇಡ್ ಆಲ್ಫಾ ಗ್ರೇಡಿಂಗ್ ತಗೊಂಡು ನಂದು NCC ಜರ್ನಿ ಅಲ್ಲಿಗೆ ಕಂಪ್ಲೀಟ್ ಆಯಿತು. ಈಗ ನೀವು NCCಯಲ್ಲಿ ಮಾಡಿರುವಂತಹ ಸಾಧನೆ ನಿಜಕ್ಕೂ ಕೂಡ ಅದ್ಭುತ. ಕೇಳುವಾಗಲೇ ರೋಮಾಂಚನ ಆಗುತ್ತೆ. ಒಂದು ಎರಡೆರಡು ಬಾರಿ, ಅದು ಬೇರೆ ಸೀನಿಯರ್ ವಿಂಗಲ್ಲೂ ಜೂನಿಯರ್ ವಿಂಗಿಂದ ನೀವು ಆರಂಭ ಮಾಡಿದ್ರಿ. ಮೊದಲನೇ ಸಲ ಹೋಗಿ ನೋಡ್ಕೊಂಡು ಬಂದ್ರಿ, ಎರಡನೇ ಸಲ ಲೀಡೇ ಮಾಡಿಬಿಟ್ರಿ ಕಂಟಿಂಜೆಂಟನ್ನು. ನಿಜಕ್ಕೂ ಅದು ಒಂದು ದೊಡ್ಡ ಸಾಧನೆ ಆಗಿದೆ. ಆದರೆ ಅದರ ಜೊತೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ಅದರ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಾ ಇತ್ತು? ಯಾಕೆಂತ ಹೇಳಿದರೆ ನೀವು ಒಂದು ಕ್ರೀಡಾಪಟು ಅಂತಲೂ ಕೂಡ ನಾವು ಕೇಳಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ನೀವು ತುಂಬ ಮುಂದೆ ಇದ್ರಿ ಅಂತ ಹೇಳೋದು ಕೂಡ ಗೊತ್ತಾಗ್ತಿತ್ತು. ಆಗ ನೀವು ಕಂಟಿಂಜೆಂಟ್ ಕಮಾಂಡರ್ ಆಗಿ ಬಂದಾಗ ತುಂಬ ವೈರಲ್ ಆಗಿತ್ತು ನ್ಯೂಸ್ ಎಲ್ಲ, ಯೂಟ್ಯೂಬಲ್ಲಿ ಟೆಲಿವಿಷನಲ್ಲಿ ಎಲ್ಲ ನೋಡಿ ನೀವು ನಿಜವಾಗ್ಲೂ ಚಿರಪರಿಚಿತ್ರೆ ನಮಗೆ. ಇವ್ರು ಮುಂದಕ್ಕೇನೋ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿತ್ತು, ಭರವಸೆಯೂ ಇತ್ತು, ಹಾಗೇ ಆಗ್ತಾರೆ ಅಂತ ಹೇಳಿ. ಆ ಒಂದು ವಿದ್ಯಾಭ್ಯಾಸಕ್ಕೆ ನೀವು ಯಾವ ರೀತಿಯ ಒತ್ತನ್ನು ಕೊಟ್ರಿ? ನಾನು ಸ್ಕೂಲಲ್ಲಿರುವಾಗ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನೆಲ್ಲ ಇತ್ತು ಎಲ್ಲದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಐ ಆಮ್ ಅ ಸ್ಟೂಡೆಂಟ್ ಹೂ ಡಸ್ ನಾಟ್ ಲೈಕ್ ಬೀಯಿಂಗ್ ಇನ್ ದ ಕ್ಲಾಸ್ ರೂಮ್. ಸೊ ಕ್ಲಾಸ್ ರೂಮ್ ಹೊರಗಡೆನೇ ಇರ್ಬೇಕು ನನಗೆ. ಯಾವಾಗಲೂ ಕ್ಲಾಸ್ ರೂಮ್ ಹೊರಗಡೆ ಇರೋಕ್ಕೆ ಇಷ್ಟನೇ ಇಲ್ಲ. ಸೊ ನನಗೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಸಿಕ್ತರೆ ಅದನ್ನ ತಗೊಳ್ತಾ ಇದ್ದೆ. ಐ ಲೈಕ್ ಇಟ್ ಆರ್ ನಾಟ್, ಕಷ್ಟ ಇದ್ರು ಸುಲಭ ಇದ್ರು ಗೊತ್ತಿದ್ದು ಗೊತ್ತಿಲ್ಲ ಆದ್ರೂ ನಾನು ಮಾಡ್ತಾ ಇದ್ದೆ ಸಂಹೌ. ಸೊ ಹಾಗೆ ಮಾಡಿ ನಾನು ಡಾನ್ಸ್ ಆಗಲಿ, ನನಗೆ ಹಾಡೋಕ್ಕಂತೂ ಬರಲ್ಲ, ಸ್ವಲ್ಪ ಕಷ್ಟಪಡ್ತಾ ಇದ್ದೆ. ಬಟ್ ಆರ್ಟ್ ಕಾಂಪಿಟಿಷನ್ಸ್ ಅದೆಲ್ಲ ಮಾಡ್ತಾ ಇದ್ದೆ. ಹಾಗೆ ಮಾಡಿ ನಾನು ಡೆಲ್ಲಿಯಲ್ಲೂ ಜೂನಿಯರ್ ವಿಂಗ್ ಕೆಡೆಟ್ ಆಗುವಾಗ ಗ್ರೂಪ್ ಸಾಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಐ ವಾಸ್ ದ ಗಿಟಾರಿಸ್ಟ್ ಫಾರ್ ಅ ಗ್ರೂಪ್ ಸಾಂಗ್. ಹಾಗೆ ನಾನು ಸೀನಿಯರ್ ವಿಂಗ್ ಆಗುವಾಗ ನಮ್ಮದೊಂದು ಫಂಕ್ಷನ್ ಇದೆ NIAP. ಸೊ ಅದರಲ್ಲಿ ಒರೇಷನ್, ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಒಂದು ಭಾಷಣ ಅಂತಲ್ಲ ಒಂದು ಒರೇಷನ್ ಮಾಡಬೇಕು. ಸೊ ನಾನು ಮೇನ್ ಒರೇಟರ್ ಆಗಿ ಸೆಲೆಕ್ಟ್ ಆಗಿದ್ದೆ. ಸೊ ಆಲ್ ದೀಸ್ ಇವೆಂಟ್ಸ್ ಆರ್ ಪರ್ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ಡಿಗ್ನಿಟರೀಸ್. ಯಾರಂದರೆ ನಮ್ಮದು ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಲಿ, ಚೀಫ್ ಆಫ್ ಏರ್ ಸ್ಟಾಫ್ ಆಗಲಿ, ನೇವಿ ಸ್ಟಾಫ್, ಅವ್ರ ಮುಂದೆ ನಾವು ಇದನ್ನ ಪ್ರೆಸೆಂಟ್ ಮಾಡ್ತೀವಿ. ಸೊ ಹಾಗೆ ಮಾಡುವಾಗ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. NCC ಗಿವ್ಸ್ ಲೈಕ್ ಅ ಲಿಟಲ್ ಬಿಟ್ ಆಫ್ ಪುಷ್. ಹಾಗೆ ಮಾಡ್ಬೋದು, ಯಾರಿಗಾದ್ರೆ ಬಂದು ಮಾಡ್ಬೋದು. NCCಯಲ್ಲಿ ಎಲ್ಲರೂ ಯೋಚನೆ ಮಾಡ್ತಾರೆ ಬರೀ ಮಾರ್ಚ್ ಫಾಸ್ಟ್ ಮಾಡ್ತಾರೆ, ಯೂನಿಫಾರ್ಮ್ ಹಾಕ್ತಾರೆ, ಕ್ಲಾಸಲ್ಲಿ ಕೂತ್ಕೊಂಡು ಸ್ವಲ್ಪ ಆರ್ಮಿ ಬಗ್ಗೆ ಕಲಿತಾರೆ. ಆದರೆ NCCಯಲ್ಲಿ ನಿಜವಾಗಿ ಯಾರಾದರೆ ಒಂದು ಮನಸ್ಸಿಟ್ಟು ಸ್ವಲ್ಪ ಕೆಲಸ ಮಾಡಿ ಟ್ರೈನಿಂಗ್ ತಗೊಂಡ್ರೆ ಯು ಗೆಟ್ ಅ ಲಾಟ್ ಆಫ್ ಎಕ್ಸ್ಪೋಜರ್ ಇನ್ ಲಾಟ್ ಆಫ್ ವೇಸ್. NCC ಪ್ರೊವೈಡ್ಸ್ ಒಂದು ಆಲ್ ರೌಂಡ್ ಡೆವಲಪ್ಮೆಂಟ್ ಹೇಳ್ತೀವಲ್ಲ, ಅದು ಕೊಡ್ತದೆ. ಸೊ ಹಾಗೆ ನಾನು NCCಯಲ್ಲಿ ನನಗೆ ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಿ ಅಭ್ಯಾಸ ಆಗಿ ಕಾಲೇಜಲ್ಲೂ ಹಾಗೆ ಮಾಡ್ತಾ ಇದ್ದೆ. ನಾನು ಕಾಲೇಜಲ್ಲೂ ಇರುವಾಗ ನಂದು ಕಲ್ಚರಲ್ ಟೀಮ್ ಆಗಲಿ ಅಥವಾ ನಮ್ಮದು ಮ್ಯಾನೇಜ್ಮೆಂಟ್, ನಾನು BBA ಓದಿದ್ದು, ಸೊ ನಮಗೆ ಮ್ಯಾನೇಜ್ಮೆಂಟ್ ಫೆಸ್ಟ್ ಮಾಡಬೇಕಿತ್ತು. ಸೊ ಕಾಲೇಜಲ್ಲೂ ನಾನು ಮ್ಯಾನೇಜ್ಮೆಂಟ್ ಫೆಸ್ಟ್ ಕೋಆರ್ಡಿನೇಟರ್ ಆಗಿ, ಕಾಲೇಜ್ ಪ್ರೆಸಿಡೆಂಟ್ ಆಗಿ ನಾನು ಮ್ಯಾನೇಜ್ಮೆಂಟ್ ಫೆಸ್ಟ್, ನ್ಯಾಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಫೆಸ್ಟ್ನ ಲೀಡ್ ಮಾಡಿದ್ದೀನಿ, ಆರ್ಗನೈಸ್ ಮಾಡಿದ್ದೀನಿ. ಹಾಗೆ ಲೆಟ್ಸ್ ಸೇ ಸಪ್ಲೈ ಚೇಂಜ್ ಮ್ಯಾನೇಜ್ಮೆಂಟ್ ಹಾಗೆ ನನ್ನ ಜಾಬಲ್ಲೂ ಮಾಡಿದ್ದೀನಿ. ಸೊ ನಾನು ಇಲ್ಲಿವರೆಗೆ ಹೇಗೆ ರೀಚ್ ಆಗಿದ್ದಂದರೆ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳ್ಕೊಂಡಂತೂ ಅಲ್ವಾ. ನಾನು ಕ್ಲಾಸ್ ಹೊರಗಡೆ ಹೋಗಿ ಬೇರೆಲ್ಲ ಒಂದು ಆಪರ್ಚುನಿಟಿ ಬಂದರೆ ಅದನ್ನ ತೆಕ್ಕೊಂಡು ಟ್ರೈ ಮಾಡಿ, ಆ ಟ್ರೈ ಮಾಡೋಕೆ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನನ್ನ ಕೈಲಿ ಏನಾದರೆ ಮಾಡ್ಬೋದು, ಅಟ್ಲೀಸ್ಟ್ ಟ್ರೈ ಮಾಡ್ಬೋದು. ಹಾಗೆ ಮಾಡಿ ನಾನು ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಹಾಗೆ ಮಾಡ್ತಾ ಇದ್ದೆ. ಇನ್ ಸ್ಪೈಟ್ ಆಫ್ ಆಲ್ ದಟ್ ನೀವು ಸ್ಕೋರರ್ ಆಗಿದ್ರಾ, ಟಾಪರ್ ಆಗಿದ್ರಾ, ಅಥವಾ ಬೆಸ್ಟ್ ಪರ್ಫಾರ್ಮರ್, ಯಾವ ರೀತಿ? ಐ ವಾಸ್ ಅನ್ ಆವ್ರೇಜ್ ಸ್ಟೂಡೆಂಟ್. ನಾನು ಯಾವಾಗಲೂ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೆ, ನಾನು 90% ಮಾರ್ಕ್ಸ್ ತಗೊಂಡ್ರು ನಾನು ಅದರಲ್ಲಿ ನಾ ಐದರ್ ಹ್ಯಾವ್ ಟು ಬಿ ಅ ಡಾಕ್ಟರ್ ಆರ್ ಹ್ಯಾವ್ ಟು ಬಿ ಅನ್ ಇಂಜಿನಿಯರ್. ಅದ್ರ ಬಿಟ್ಟೆ ನೋ ಅದರ್ ಕರಿಯರ್ ನೀಡ್ಸ್ ಅ ಹೈ ರ್ಯಾಂಕ್. ಸೊ ಹಾಗೆ ಹೇಳ್ಕೊಂಡು ಮೈ ಪೇರೆಂಟ್ಸ್ ವರ್ ಆಲ್ಸೋ ಓಕೆ, ಅವ್ರಿಗೇನು ಟೆನ್ಷನ್ ಇತ್ತಿಲ್ಲ. ಎವ್ರಿಬಡಿ ಸೆಡ್ ಯುಲ್ ಡೂ ವೆಲ್. ಸೊ ಐ ವಾಸ್ ಅನ್ ಆವ್ರೇಜ್ ಸ್ಟೂಡೆಂಟ್. ಪಾಸ್ ಮಾರ್ಕ್ ಅಂತ ಅಲ್ಲ, ನಾನು 70%, 80% ಹಾಗೆ ತಗೊಳ್ದೆ. ಐ ವಾಸ್ ನಾಟ್ ಅ ಕ್ಲಾಸ್ ಟಾಪರ್ ಅಟ್ ಆಲ್. ಆದರೆ ಮನ್ಸಿಟ್ಟು ಅದು ಮಾಡಿದರೆ ಮಾಡ್ತಾ ಇದ್ದೆ. ಆದರೆ ಮನುಷ್ಯನಿಗೆ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ.
ಹೌದು, ಈಗ ಆರ್ ಡಿ ಅಂತ ಹೇಳಿದ್ರಿ, ಜೂನಿಯರ್ ವಿಂಗಲ್ಲೂ ಹೋಗಿದ್ದೀರಿ, ಸೀನಿಯರ್ ವಿಂಗಲ್ಲೂ ಹೋಗಿದ್ದೀರಿ ಅಂದರೆ ನೀವು ತುಂಬ ಶಾಲೆಯ ಅವಧಿಯನ್ನು ಕಳ್ಕೊಂಡಿದ್ದೀರಿ ಅಂತಲೇ ಅರ್ಥ. ತುಂಬ ಪ್ರೀ ಆರ್ ಡಿ ಕ್ಯಾಂಪ್ಸ್ ಎಲ್ಲ ಅಟೆಂಡ್ ಆಗಲಿಕ್ಕಿದೆ. ನಿಮಗೆ ನೆನಪಿದೆಯಾ ಎಷ್ಟು ಕ್ಯಾಂಪ್ಸ್ ಅಟೆಂಡ್ ಆಗಿದ್ದೀರಿ ಅಂತ? ನಾನು ಟೋಟಲ್ ಒಂದು ಐ ಥಿಂಕ್ 37 to 38 ಕ್ಯಾಂಪ್ಸ್ ಅಟೆಂಡ್ ಮಾಡಿದ್ದೀನಿ. ಮತ್ತೆ ಬೆಂಗಳೂರು ಹೋದಾದ್ಮೇಲೆ 3 more ಕ್ಯಾಂಪ್ಸ್. ಸೊ ಆಲ್ಮೋಸ್ಟ್ ಲೆಟ್ಸ್ ಸೇ ರೌಂಡ್ ಆಫ್ 40 ಕ್ಯಾಂಪ್ಸ್ ಅಟೆಂಡ್ ಮಾಡಿದ್ದೀನಿ. ಒನ್ ಕ್ಯಾಂಪ್ ಇಸ್ ಅರೌಂಡ್ 10 days. So you can say 400 days of camping I have done overall. Okay, that's a big number. 12th standard ಅಲ್ಲಿ science ಓದ್ತಾ ಇರುವಾಗ I think I missed about 3 to 4 months of college completely studying science also. So manageable. ಸೊ ಅಲ್ಲಿ ಬೇಸಿಕ್ ಪ್ಯಾರಾಮೀಟರ್ಸ್ ಅಂತ ಇರುತ್ತೆ ಸೆಲೆಕ್ಷನ್ ಆಗಲಿಕ್ಕೆ. ಮೇ ಬಿ ಹೈಟ್ ಅಡ್ವಾಂಟೇಜ್ ಇರ್ಬೋದು, ನಿಮ್ಮ ಡ್ರಿಲ್ ಚೆನ್ನಾಗಿರಬೇಕು, ಅಥವಾ ಕಮಾಂಡಿಂಗ್ ವಾಯ್ಸ್, ತುಂಬ ವಾಯ್ಸ್ ಸ್ಟ್ರೆಂತ್ ಚೆನ್ನಾಗಿರಬೇಕು ಅಂತ. ನಿಮ್ಮ ಸ್ಟ್ರೆಂತ್ ಎಲ್ಲಿತ್ತು? ನಾನು ಐ ಆಮ್ ನ್ಯಾಚುರಲಿ ಅ ಲೌಡ್ ಪರ್ಸನ್. ಸೊ ಮೈ ಕಮಾಂಡಿಂಗ್ ಹೇಗಿತ್ತು ಅಂದರೆ ಹುಡುಗರಿಗಿಂತ ಜೋರಾಗಿ ಕಮಾಂಡ್ ಮಾಡ್ತಾ ಇದ್ದೆ ನಾನು. ನನಗೆ ಇವತ್ತು ನೆನಪಿದೆ, ನಾನು ಡೆಲ್ಲಿಯಲ್ಲಿ ಇರುವಾಗ ನಮ್ಮದು 4 ಪೀಪಲ್ನ ಫೈನಲೈಸ್ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಯಾರು ಆ್ಯಕ್ಚುಲಿ ಕಮಾಂಡ್ ಮಾಡೋದು ಅಂತ ಹೇಳಲ್ಲ ನಮಗೆ. ಅಂಟಿಲ್ ಲಾಸ್ಟ್ ಡೇ 26 January 4 o'clock ಬೆಳಗ್ಗೆ ನಂಗೆ ಗೊತ್ತಾಗಿದ್ದು ನಾನು ಕಮಾಂಡ್ ಮಾಡ್ತಾ ಇರೋದು ಅಂತ. ಸೊ MEG ಸೆಂಟರ್ ಅಂತ ಒಂದು ಡ್ರಿಲ್ ಇನ್ಸ್ಟ್ರಕ್ಟರ್ ಬಂದಿದ್ರು. ಅವರು ನಮ್ಮೆಲ್ಲನ ಕಮಾಂಡ್ ಕೇಳಿಬಿಟ್ಟು ಹೇಳಿದ್ರು, ನಾನು ಇಲ್ಲಿವರೆಗೆ ಜೋರ್ ಕಮಾಂಡ್ ಕೊಡೋದು ನಾನು ಇಲ್ಲಿವರೆಗೆ ಯಾರನ್ನ ಕೇಳಿಲ್ಲ ಅಂತ. ಸೊ ಮೈ ಸ್ಟ್ರೆಂತ್ ವಾಸ್ ಕಮಾಂಡಿಂಗ್ ಆ್ಯಂಡ್ ಮೈ ಡ್ರಿಲ್. ಮೈ ಮಾರ್ಚ್ ಫಾಸ್ಟ್ ವಾಸ್ ವೆರಿ ಗುಡ್. ನಾನು 8th standardಯಿಂದ 12th standardವರೆಗೆ ಪ್ರಾಕ್ಟೀಸ್ ಮಾಡಿ ಅದನ್ನ ಪರ್ಫೆಕ್ಟ್ ಮಾಡಿ ನಾನು ಕಮಾಂಡಿಂಗ್ ಮತ್ತು ಮಾರ್ಚ್ ಫಾಸ್ಟ್ನ ಹಾಗೆ ಪರ್ಫೆಕ್ಟ್ ಮಾಡಿದ್ದೆ. ಸೊ ಅದರಲ್ಲಿ ಅದನ್ನ ಬಿಟ್ಟು ಯು ಆಲ್ಸೋ ಹ್ಯಾವ್ ಟು ಬಿ ಗುಡ್ ಇನ್ ವೇರಿಂಗ್ ದ ಯೂನಿಫಾರ್ಮ್, ವೇರಿಂಗ್ ಇಟ್ ಪ್ರಾಪರ್, ಲುಕಿಂಗ್ ಸ್ಮಾರ್ಟ್ ಇನ್ ದ ಯೂನಿಫಾರ್ಮ್, ಮತ್ತು ಯು ಹ್ಯಾವ್ ಟು ಬಿ ಗುಡ್ ಅಟ್ ಆಲ್ ಆಫ್ ದ್ಯಾಟ್. ಸೊ ಐ ಟ್ರೈ ಟು ಡೂ ಮೈ ಬೆಸ್ಟ್ ಇನ್ ಆಲ್ ಆಫ್ ದ್ಯಾಟ್. ಹೈಟ್ ಅಡ್ವಾಂಟೇಜ್, ನಾನು ಡೆಲ್ಲಿಯಲ್ಲಿರುವಾಗ ದೇರ್ ವರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಮಚ್ ಟಾಲರ್ ದೆನ್ ಮೀ. ನಾನೆಲ್ಲ ಹೀಗೆ ನೋಡ್ತಾ ಇದ್ದೆ. ಆದರೆ ಬಿಕಾಸ್ ಮೈ ಕಮಾಂಡಿಂಗ್ ಆ್ಯಂಡ್ ಮೈ ಮಾರ್ಚಿಂಗ್ ವಾಸ್ ಗುಡ್, ಮೈ ಆಫೀಸರ್ ಇನ್ ಚಾರ್ಜ್ ಕುಡ್ ನಾಟ್ ಪುಟ್ ಎನಿಬಡಿ ಎಲ್ಸ್ ಹೂ ವಾಸ್ ಟಾಲರ್ ದೆನ್ ಮೀ. ಟ್ರೈ ಮಾಡಿಲ್ಲ ಅಂತ ಇಲ್ಲ. ಪಂಜಾಬ್ನ ಒಂದು ಹುಡುಗಿದ್ಲು, ಅಲ್ಲಿ ನನ್ಕಿಂತ ಉದ್ದ, ನನ್ಕಿಂತ ಫೇರ್ ಎಲ್ಲ ಹೇಳ್ತಾ ಇದ್ರು. ಆದರೆ ಹೇಳಿದ್ರು ನಿನ್ ಕಮಾಂಡಿಂಗ್ ಬೀಟ್ ಮಾಡ್ಲಿಕ್ಕೆ ಆಗಲ್ಲ, ಅದು ನೋಡುವಾಗ ಗೊತ್ತಾಗುತ್ತಲ್ವಾ. ಗ್ರಿಟ್, ಪ್ಯಾಷನ್, ಡೆಡಿಕೇಶನ್ ಇದ್ದಾಗ ನೀವು ಯು ಕ್ಯಾನ್ ರಿಯಲಿ ಗ್ರ್ಯಾಬ್ ದಿ ಆಪರ್ಚುನಿಟಿ. ಹೌದು. ಹಾಗೆ ನೀವು NCC ಕೆಡೆಟ್ ಆಗಿದ್ರಿ, ನಿಮ್ಮ ಒಂದು ಅಧ್ಯಾಯವನ್ನು ಮುಗಿಸಿ RD ಕೆಡೆಟ್ ಆಗಿ ಬಂದ್ರಿ. ಅದಾದ ನಂತರ C ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡ್ಕೊಂಡ್ರ? ಹೌದು, ನಾನು ಆ್ಯಕ್ಚುಲಿ A, B ಮತ್ತು C ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡಿದ್ದೀನಿ. A ಸರ್ಟಿಫಿಕೇಟ್ ಇನ್ 9th standard, B ಸರ್ಟಿಫಿಕೇಟ್ ಇನ್ 12th standard ಆ್ಯಂಡ್ C ಸರ್ಟಿಫಿಕೇಟ್ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಓದ್ತಾ ಇರುವಾಗ C ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡಿ ಅದರಲ್ಲಿ ನಮಗೆ ಗ್ರೇಡಿಂಗ್ ಬರುತ್ತೆ, A ಗ್ರೇಡಿಂಗ್, ಆಲ್ಫಾ ಗ್ರೇಡಿಂಗ್ ನಾನು ತಗೊಂಡೆ. 2018 ಕಂಪ್ಲೀಟ್ ಮಾಡಿದೆ. ನೀವು ಯಾವ ಹಂತದಲ್ಲಿ ಈ ಒಂದು ಡಿಫೆನ್ಸನ್ನು ಸೇರಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ತಗೊಂಡ್ರಿ? ನಾನು ಚಿಕ್ಕವಳಿರುವಾಗಲೇ ನನಗೆ ಒಂದು ಎಕ್ಸ್ಪೋಜರ್ ಇತ್ತು ಆಮೇಲೆ. ಸ್ವಲ್ಪ ನನ್ನ ಪೇರೆಂಟ್ಸ್ ಇರೋದಂದ್ರೆ ನನಗೆ ನಂದು ಅಂಕಲ್ ಆಮೇಲಿದ್ದರು. ಸೊ ನನಗೆ ಅದು ಸ್ವಲ್ಪ ಎಕ್ಸ್ಪೋಜರ್ ಇತ್ತು. ಅವ್ರದ್ದು ಸ್ಟೋರೀಸ್ ಹೇಳ್ತಾ ಇದ್ರು. ಮತ್ತು ಐ ಮೆಟ್ ಏರ್ ಮಾರ್ಷಲ್. ನಾನು ಚಿಕ್ಕವಳಿರುವಾಗ ಅವರು ನನಗೆ ಬಂದು ಕೇಳಿದ್ರು, ಡು ಯು ವಾಂಟ್ ಟು ಜಾಯಿನ್ ದಿ ಆರ್ಮಿ? ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಕ್ವೆಶನ್ ಕೇಳುವಾಗ. ಡು ಯು ವಾಂಟ್ ಟು ಬಿ ಅ ಪೈಲಟ್, ಡು ಯು ವಾಂಟ್ ಟು ಫ್ಲೈ ಹೆಲಿಕಾಪ್ಟರ್ಸ್, ಒಂದು ಅಮ್ಯೂಸ್ಮೆಂಟ್ ಬಂತು. ಸೊ ಐ ಅಂಡರ್ಸ್ಟುಡ್ ದ್ಯಾಟ್ ನನಗೆ ಒಂದು ಆಪರ್ಚುನಿಟಿ ಇದೆ, ಸೇರ್ಲಿಕ್ಕೆ ಆಗ್ಬೋದು, ಒಂದು ಆಪರ್ಚುನಿಟಿ ಇದೆ ಅಂತ ಹೇಳ್ಕೊಂಡು ಆಗ ನನಗೆ ನಾನು ಅಲ್ಲಿಂದ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ NCCಯಲ್ಲಿ ಇರುವಾಗ ಏನಾಗುತ್ತೆ, ಯು ಆರ್ ಆಲ್ವೇಸ್ ಸರೌಂಡೆಡ್. ಈಗ ಆಲ್ ಸ್ಮಾರ್ಟ್ ಲುಕಿಂಗ್, ಯೂನಿಫಾರ್ಮಲ್ಲಿ ಆಲ್ ವುಮೆನ್ ಆ್ಯಂಡ್ ಮೆನ್ ಯು ಗೆಟ್ ಟು ಸಿ. ಸೊ just looking at them in the uniform is enough for you to be motivated. ಹೌದು, ಡೆಫಿನೆಟ್ಲಿ. ಈಗ NCCಯಲ್ಲಿ ನೀವಿದ್ರಿ, ನಿಮ್ಮ ಹಾಗೆ ಹಲವಾರು ಕೆಡೆಟ್ಸ್ ಇರ್ತಾರೆ. ಮೆನಿ ಹೂ ಟ್ರೈನ್ ಅಪ್ ಆಸ್ NCC ಕೆಡೆಟ್ಸ್ ಡು ನಾಟ್ ಎಂಡ್ ಅಪ್ ಇನ್ ಡಿಫೆನ್ಸ್ ಫೋರ್ಸಸ್ ಎಲ್ಲ. ಆದರೆ ವಾಟ್ ಟ್ರಿಗರ್ಡ್ ಯು ಫಾರ್ ಡಿಫೆನ್ಸ್ ಹೀಗೆ ನೋಡಿದ್ರೆ? So NCC actually has 2 aims. One aim is to provide it as like a motivating source for students to understand about the army and armed forces as a whole. ಆದರೆ ನಾನು ಇರುವಾಗ I was so surrounded by officers. ಆಗ ನಾನು ಏನಾಯಿತು, ನಾನು JW ಆಗಿ ರಜಪತ್ ನೋಡ್ತಾ ಇರುವಾಗ, when I was witnessing the ರಜಪತ್, ನಾನು ಒಂದು ನೇವಿ ಕಂಟಿಜೆಂಟ್ ಮತ್ತು ಏರ್ಫೋರ್ಸ್ ಕಂಟಿಜೆಂಟ್ ನೋಡುವಾಗ those contingents were led by women and all men's contingent were led by women. ಅವರು ಒಂದು ಸ್ವೋರ್ಡ್ ಹಿಡ್ಕೊಂಡು ಮಾರ್ಚ್ ಮಾಡ್ತಾ ಇದ್ರು ಎಲ್ಲರಿಗಿಂತ ಮುಂದೆ. ಅದನ್ನ ನೋಡುವಾಗ ನನಗೆ ಒಂದು you can say a fire started burning inside me. So I think that was the Republic Day. Watching the Republic Day more than participating started my
ಇನ್ಸ್ಪಿರೇಷನ್. ಹೌದು, ಆ ರಾಜ್ಪಥ್ನಲ್ಲಿ ಅದೊಂದು ರಾಜ ಗಾಂಭೀರ್ಯವೇ ಬಂದ್ಬಿಡುತ್ತೆ. ನಿಮ್ಮ ಒಂದು ಇದು ಕಮಾಂಡ್ಸ್ ಕೇಳ್ತಾ ಇದ್ವಿ ನಾವೆಲ್ಲ ಟಿ ವಿಯಲ್ಲಿ, ತುಂಬ ಖುಷಿ ಆಗ್ತಾ ಇತ್ತು. ವೆರಿ ಕ್ಲಿಯರ್, ವೆರಿ ಲೌಡ್, ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿಯೂ ಇತ್ತು. ಎಲ್ಲರೂ ನಾವು ನಮ್ಮ ಕೊಡಗಿನ ಹುಡುಗಿ ಅನ್ನುವಂಥ ಹೆಮ್ಮೆ ಮತ್ತಷ್ಟು ನಮ್ಮಲ್ಲಿ ಇತ್ತು. ಹಾಗಾಗಿ ನೀವು ಈಗ NCC ಮೂಲಕ ಸೇರಿದ್ದೀರಿ, ನಿಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ಈಗ ನೀವು ಗ್ರ್ಯಾಜುಯೇಟ್ ಅಲ್ವಾ, ಪದವಿಯನ್ನು ಪಡ್ಕೊಂಡ್ರಿ. BBA ಅಂತ ನೀವು ಮೆನ್ಷನ್ ಮಾಡಿದ್ದೀರಾ. ಈಗ BBAಯನ್ನು ಹೊರತಾಗಿ ಬೇರೆ ಯಾವುದಾದ್ರೂ ಪದವಿಯನ್ನು ಪಡ್ಕೊಂಡು ಕೂಡ ಈ NCC ಬ್ಯಾಕ್ಗ್ರೌಂಡ್ ತೊಗೊಂಡು ನೀವು ಆರ್ಮಿಗೆ ಜಾಯ್ನ್ ಆಗುವಂಥ ಅವಕಾಶಗಳು ಹೇಗಿದೆ? ಡೆಫಿನೆಟ್ಲಿ ನಾವು ಆ್ಯಕ್ಚುಲಿ NCC ಮಾಡೋದಾದ್ರೂ ಸಹ ಆರ್ಮಿ ಜಾಯ್ನ್ ಆಗ್ಬೋದು, ಏರ್ಫೋರ್ಸ್ ಜಾಯ್ನ್ ಆಗ್ಬೋದು, ನೇವಿ ಜಾಯ್ನ್ ಆಗ್ಬೋದು. BBA ಇಸ್ ಆ್ಯಕ್ಚುಲಿ ದ ಮಿನಿಮಮ್ qualification. Any decent degree, any degree from a recognized university ಬೇಕು ಆರ್ಮಿ ಜಾಯ್ನ್ ಆಗಲಿಕ್ಕೆ. ದಟ್ ಈಸ್ ದ ಮಿನಿಮಮ್ ರಿಕ್ವೈರ್ಮೆಂಟ್. ಅದರ್ ದೆನ್ ದ್ಯಾಟ್, ನೀವು ಈಗ ಒಂದು ಡಾಕ್ಟರ್ ಆಗಬೇಕಂದ್ರೆ ಡಾಕ್ಟರ್ ಆಗಿ ಆರ್ಮಿಯಲ್ಲಿ ಡಾಕ್ಟರ್ ಆಗಿ ಸರ್ವ್ ಆಗ್ಬೋದು. ಅಲ್ಲಿಯೂ ನಿಮಗೆ ಯೂನಿಫಾರ್ಮ್ ಸಿಗುತ್ತೆ, ಅಲ್ಲಿಯೂ ನಿಮಗೆ ರ್ಯಾಂಕ್ ಸಿಗುತ್ತೆ, ಎಲ್ಲ ಸೇಮ್. ಬಟ್ ಯು ವಿಲ್ ಬಿ ಪ್ರಾಕ್ಟಿಸಿಂಗ್ ಆಸ್ ಅ ಡಾಕ್ಟರ್ ಇನ್ ದಿ ಆರ್ಮಿ. ಇಲ್ಲದ್ರೆ ಡೆಂಟಿಸ್ಟ್ ಆಗು, ಯು ಕ್ಯಾನ್ ಡೂ ದ ಸೇಮ್ ಇನ್ ದಿ ಆರ್ಮಿ, ಇನ್ ದಿ ಏರ್ ಫೋರ್ಸ್ ಆ್ಯಂಡ್ ಇನ್ ದ ನೇವಿ, ಆಲ್ ತ್ರೀ armed forces. ಅದು ಬಿಟ್ಟು ಸಹ ಯು ಕ್ಯಾನ್ ಬಿ ಅ ಲಾಯರ್, ಯು ಕ್ಯಾನ್ ಸ್ಟಡಿ ಲಾ. ಲಾಯರ್ ಆಗು ನೀವು ದರ್ ಸಮಥಿಂಗ್ ಕಾಲ್ ದ JAG ಎಂಟ್ರಿ. SSB ಅಲ್ಲಿ JAG ಎಂಟ್ರಿಗೆ ಅಪ್ಲೈ ಮಾಡಿಬಿಟ್ಟು ಅಲ್ಲಿ ಎಕ್ಸಾಮ್ ಬರೀಬೇಕು ಅಂದಿಲ್ಲ, JAG ಎಂಟ್ರಿ ಅಪ್ಲೈ ಮಾಡಿಬಿಟ್ಟು ಯು ಕ್ಯಾನ್ ಅಟೆಂಡ್ ದಿ SSB, ಗೆಟ್ ಸೆಲೆಕ್ಟೆಡ್ ಆ್ಯಂಡ್ ಜಾಯ್ನ್. ಅದನ್ನ ದಟ್ ಯು ಹ್ಯಾವ್ ಎಂಜಿನಿಯರಿಂಗ್ ಓದಾದ್ಮೇಲೆ ಆ್ಯಕ್ಚುಲಿ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ರಾದರ್ ಈಸಿಯರ್, ಬಿಕಾಸ್ ಅವ್ರಿಗೆ ಎಕ್ಸಾಮ್ ಬರೆಯೋಕ್ಕಿಲ್ಲ. ಅವ್ರಿಗೆ ಸಮಥಿಂಗ್ ಕಾಲ್ ದ ಟೆಕ್ ಎಂಟ್ರಿ ಅಂತ ಇರುತ್ತೆ. ಟೆಕ್ ಎಂಟ್ರಿ ಮಾಡಿದ್ರೆ ಯು ಕ್ಯಾನ್ ಗೆಟ್ ಇನ್ ಟು ದ ಎಂಜಿನಿಯರಿಂಗ್ ಕೋರ್ಸ್. ಸೊ ಎನಿ ಕೋರ್ಸ್ ದಟ್ ಇನ್ವಾಲ್ವ್ಸ್ ಎಂಜಿನಿಯರಿಂಗ್ ಮಾಡೋಕೆ ನೀವು ಥ್ರೂ ಎಂಜಿನಿಯರಿಂಗ್ ಸಹ ನೀವು ಜಾಯಿನ್ ಮಾಡ್ಬೋದು. NCC ಇದ್ದರೆ ದರ್ಸ್ ಅ ಸೆಪ್ರೇಟ್ NCC ಎಂಟ್ರಿ ಕಾಲ್ಡ್ NCC ಎಂಟ್ರಿ. ಅದರಲ್ಲಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಹೋಗ್ಬೋದು. ಬಾಯ್ಸಿಗೆ 50 ಸೀಟ್ಸ್ ಇದೆ, ಸೊ ಬಾಯ್ಸ್ ಕ್ಯಾನ್ ಗೆಟ್ ಇನ್ ಈಸಿಯರ್. ಗರ್ಲ್ಸಿಗೆ ಅಲ್ಲಿ ಬರೀ 4 ಸೀಟ್ಸ್ ಇರೋದು. ಸೊ NCC ಜಾಯಿನ್ ಮಾಡಿನೇ ಆರ್ಮಿ ಸೇರ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, at least when you're a girl, because seats are very little. ಆದರೆ if you write the exam called the CDS exam, ಅದನ್ನ ಮಾಡಿ ಅದನ್ನ CDS exam ಕ್ಲಿಯರ್ ಮಾಡಿ SSB ಮಾಡಿ ಸಹ ಹೋಗ್ಬೋದು ಆಸ್ ಅ ನಾರ್ಮಲ್ ಗ್ರ್ಯಾಜುಯೇಟ್. ಇದಕ್ಕೆ ಕ್ರೈಟೀರಿಯಾಸ್ ಅಂತ ಇರುತ್ತಲ್ವಾ, ಈಗ ಕ್ವಾಲಿಫಿಕೇಷನ್ ವೈಸ್ ಇರ್ಬೋದು ಅಥವಾ ಏಜ್ ಅಟ್ ಎಂಟ್ರಿ ಲೆವೆಲ್, ಮ್ಯಾಕ್ಸಿಮಮ್ ಮಿನಿಮಮ್ ಏಜ್ ಇಂಥದ್ದೆಲ್ಲ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಯಾಕೆಂದರೆ ಕೇಳುಗರು, ವೀಕ್ಷಕರು ನಿಜವಾಗ್ಲೂ ಇಂಟ್ರೆಸ್ಟ್ ಇರೋರಾಗಿದ್ದರೆ ನಿಮ್ಮ ಮಾತಿಂದ ಅವ್ರಿಗೆ ಉತ್ತೇಜನ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ. ಸೊ ಆ್ಯಸ್ ಅ BBA ಗ್ರ್ಯಾಜುಯೇಟ್ ಆರ್ ಎನಿ ನಾರ್ಮಲ್ ಗ್ರ್ಯಾಜುಯೇಟ್, ಹುಡುಗರಿಗೆ NDA ಎಂಟ್ರಿ ಅಂತ ಇರುತ್ತೆ. ಅವರು 11th-12th NDA ಎಕ್ಸಾಮ್ ಬರೆದು NDA ಜಾಯ್ನ್ ಆಗಿ ಪರ್ಮನೆಂಟ್ ಕಮಿಷನ್ ತಗೊಳ್ಬೋದು. ಹುಡುಗಿಯರಿಗೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಬೇಕು. ಇದೇ ಗ್ರ್ಯಾಜುಯೇಷನ್ ಫೈನಲ್ ಇಯರ್ ಇರುವಾಗ SSB ಅಪ್ಲೈ ಮಾಡಿ, when they're 19.5 years old only they can apply and they can attend the SSB interview and clear the interview. But only you can ಅಕಾಡೆಮಿ ಜಾಯಿನ್ ಮಾಡಬೇಕಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅದು ಬಿಟ್ಟು ಡಾಕ್ಟರ್ ಆಗಿ ಜಾಯಿನ್ ಮಾಡಬೇಕಂದ್ರೆ ಯು ಕ್ಯಾನ್ ಆಲ್ಸೋ ಜಾಯಿನ್ ವೆನ್ ಯೂರ್ 30 years old, ವೆನ್ ಯೂರ್ 40 years old ಆಲ್ಸೋ. ಸೊ ಯು ಹ್ಯಾವ್ ಅ ಮಚ್ ಬೆಟರ್ ಚಾನ್ಸ್ ಒಂದು ಡಾಕ್ಟರ್ ಆಗಿ ಸೇರ್ಬೇಕಂದ್ರೆ. ಬಿಕಾಸ್ ಡಾಕ್ಟರ್ ಆಗಿ ಸೇರ್ಬೇಕಂದ್ರೆ ಯು ಡೋಂಟ್ ಹ್ಯಾವ್ ಟು ಗೋ ಇನ್ ಟು ವಾರ್, ಯು ಜಸ್ಟ್ ಹ್ಯಾವ್ ಟು ಹೆಲ್ಪ್ ಪೀಪಲ್ ಹೂ ಆರ್ ಕಮಿಂಗ್ ಬ್ಯಾಕ್ ಅಲ್ವಾ. ಸೊ ದೇರ್ ಇಟ್ಸ್ ಡಿಫ್ರೆಂಟ್. ಬಟ್ ಯೂಶ್ವಲಿ ದ ಏಜ್ ಕ್ರೈಟೀರಿಯಾ ಇಸ್ ದಟ್ ಯು ಕ್ಯಾನ್ ಸ್ಟಾರ್ಟ್ ಅಪ್ಲೈಯಿಂಗ್ ವೆನ್ ಯು ಆರ್ 19 years old ಆ್ಯಂಡ್ ಬೈ ದ ಟೈಮ್ ಯು 25 ವುಡ್ ಬಿ ಯೋರ್ ಲಾಸ್ಟ್ ಟೈಮ್. ಸೊ 25 ಒಳಗೆ ನಿಮಗೆ ಚಾನ್ಸ್ ಇದೆ ಟ್ರೈ ಮಾಡಲಿಕ್ಕೆ, ಅದಾದಮೇಲೆ ಕ್ಲೋಸಸ್. ಹೌದು, ಈ ಕ್ವಾಲಿಫಿಕೇಷನ್ ಏಜ್ ಅದಲ್ಲದೆ ಒಂದು ರಿಕ್ವೈರ್ಮೆಂಟ್ ಅಂತ ಹೇಳಿದರೆ ಪ್ರಾಬ್ಲಿ ಮೆಂಟಲಿ ಪ್ರಿಪೇರ್ ಆಗಿರಬೇಕು, ತುಂಬ ಫಿಸಿಕಲ್ ಫಿಟ್ನೆಸ್ ಇರಬೇಕು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? SSB ಇಂಟರ್ವ್ಯೂ ಅಂದರೆ SSB ಇಸ್ ಅನ್ ಇಂಟರ್ವ್ಯೂ ದಟ್ ಎವ್ರಿಬಡಿ ಹ್ಯಾಸ್ ಟು ಗೋ ಥ್ರೂ. ಒಂದು ಆರ್ಮಿ ಜಾಯಿನ್ ಮಾಡಬೇಕಂದ್ರೆ SSB ಇಂಟರ್ವ್ಯೂಲಿ ಏನಾಗುತ್ತೆ ಅಂದರೆ SSB ಇಂಟರ್ವ್ಯೂಲಿ 5 day ಪ್ರಾಸೆಸ್. ಐ ಡೋಂಟ್ ಥಿಂಕ್ ಯಾರು ಬೇರೆ ಏನಾದರೂ ಇಂಟರ್ವ್ಯೂ ಕೇಳಿರ್ಬೋದು ಒಂದು ಇಂಟರ್ವ್ಯೂಗೆ 5 days ತಗೊಳ್ತಾರೆ ಅಂತ. ದಿಸ್ ಇಂಟರ್ವ್ಯೂ ಅದಕ್ಕೆ 5 ದಿನ ತಗೊಳುತ್ತೆ. ನೀವು NCC ಎಂಟ್ರಿ ಆದರೆ ಡಿರೆಕ್ಟ್ ಹೋಗ್ತೀರಾ, ಇಲ್ಲದ್ರೆ ಎಕ್ಸಾಮ್ ಕ್ಲಿಯರ್ ಮಾಡಿ ಹೋಗ್ತೀರಾ. ಇದರಲ್ಲಿ ನೀವು ಹೇಗೆ ಪ್ರಿಪೇರ್ ಮಾಡಬೇಕು, ನಿಮ್ಮದು ಮೆಂಟಲ್ ಸ್ಟೇಟ್ ಆದರೆ ಫಿಸಿಕಲ್ ಸ್ಟೇಟ್ ಹೇಗೆ ಇರಬೇಕಂದ್ರೆ 5 day ಪ್ರಾಸೆಸ್ಸಲ್ಲಿ ನಿಮ್ಮದು ಸೈಕಾಲಜಿ ಟೆಸ್ಟ್ ಇರುತ್ತೆ. ಸೈಕಾಲಜಿ ಟೆಸ್ಟಲ್ಲಿ 5 different kinds of ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಅವ್ರು ಏನು ನೋಡ್ತಾರೆ ಅಂದರೆ ನಿಮ್ಮದು ಟ್ರೂ ಸೆಲ್ಫ್, ನೀವು ಯಾರು, ನಿಮ್ಗೆ ಸುಳ್ಳು ಹೇಳೋಕ್ಕಾಗಲ್ಲ ಈ ಥರ ಇಂಟರ್ವ್ಯೂಲಿ, ಸುಳ್ಳು ಹೇಳೋಕ್ಕಾಗಲ್ಲ. ಸೊ ನಿಮ್ಮದು ಟ್ರೂ ಸೆಲ್ಫ್ ಅವರು ಹೊರಗಡೆ ತೆಗಿಯೋಕ್ಕೆ ನೋಡ್ತಾರೆ ಬೇಸಿಕ್ಲಿ. ಸೊ ಅದಕ್ಕೆ ಒಬ್ಬನ ಇಂಟರ್ವ್ಯೂ ಮಾಡಬೇಕಂದ್ರೆ, ಒಬ್ಬನ ಸೆಲೆಕ್ಟ್ ಮಾಡಬೇಕಂದ್ರೆ ಒಂದು ಸೈಕಾಲಜಿಸ್ಟ್ ಇರುತ್ತೆ, ಒಂದು ಗ್ರೂಪ್ ಟಾಸ್ಕ್ ಆಫೀಸರ್ ಇರುತ್ತೆ,
ಮತ್ತು ಯುವರ್ ಫೈನಲ್ ಇಂಟರ್ವ್ಯೂಯಿಂಗ್ ಆಫೀಸರ್. 3 ಆಫೀಸರ್ಸ್ ಆರ್ ಇನ್ವಾಲ್ವ್ಡ್ ಒಬ್ಬರು ಸೆಲೆಕ್ಟ್ ಆಗಬೇಕಂದ್ರೆ. ಸೊ ಸೈಕಾಲಜಿ ಟೆಸ್ಟ್ ಫಸ್ಟ್, ಸ್ಕ್ರೀನಿಂಗ್ ಟೆಸ್ಟ್ ಆದಮೇಲೆ ಸೈಕಾಲಜಿ ಟೆಸ್ಟ್ ಆಗುತ್ತೆ. ಈಗ ಒಂದು ಟೆಸ್ಟ್ಗೆ SSB ಇಂಟರ್ವ್ಯೂ ಅಪಿಯರ್ ಆಗಬೇಕಂದ್ರೆ 400 ಸ್ಟೂಡೆಂಟ್ಸ್ ಒಂದ್ಸತಿ ಬಂದ್ಬಿಡ್ತಾರೆ. ಅದರಲ್ಲಿ ಚಾನ್ಸ್ ಸಿಗೋದು ಬರೀ 60-50 ಸ್ಟೂಡೆಂಟ್ಸ್ ಮಾತ್ರ. ಸೊ ಇದರಲ್ಲಿ ನಿಮ್ಮದು ಮೆಂಟಲ್ ಸ್ಟೇಟ್ ಹೇಗಂದ್ರೆ ಯು ಹ್ಯಾವ್ ಟು ಬಿ ಕಾಮ್. ಓವರ್ ಕಾನ್ಫಿಡೆಂಟ್ ಇರಬಾರ್ದು, ಅಂಡರ್ ಕಾನ್ಫಿಡೆಂಟ್ ಇರಬಾರ್ದು. SSB ಇಂಟರ್ವ್ಯೂ ಪ್ರಿಪೇರ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ನಿಮ್ಮ ಬಗ್ಗೆ ಕಲ್ತ್ಕೊಳ್ಬೇಕು. ನಿಮ್ಮ ಸ್ಟ್ರೆಂತ್ಸ್ ಏನು, ನಿಮ್ಮ ವೀಕ್ನೆಸಸ್ ಏನು ಗೊತ್ತಿರಬೇಕಷ್ಟೇ. ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ನಿಮ್ಮ ವೀಕ್ನೆಸಸ್ನ ಸ್ಟ್ರೆಂತ್ಸ್ ಮಾಡಬೇಕು, ಸ್ಟ್ರೆಂತ್ಸ್ನ ಇನ್ನೂ ಸ್ಟ್ರಾಂಗರ್ ಮಾಡಬೇಕು. ಮೋಸ್ಟ್ಲಿ ದಟ್. ಓಕೆ, ಆಫನ್ ಆಸ್ಕ್ಡ್ ಕ್ವೆಶ್ಚನ್ಸ್ ಯಾವುದಾದ್ರು ಇದ್ರೆ ಹೇಳಿದ್ರೆ ಪ್ರಿಪೇರ್ ಆಗೋರಿಗೆ ಅನುಕೂಲ. ಆಫನ್ ಆಸ್ಕ್ಡ್ ಕ್ವೆಶ್ಚನ್ಸ್, ವೈ ಡು ಯು ವಾಂಟ್ ಟು ಜಾಯಿನ್ ದಿ ಆರ್ಮಿ? ಇಂಟರ್ವ್ಯೂ ಅಲ್ಲಿ ಆಫನ್ ಆಸ್ಕ್ಡ್ ಕ್ವೆಶ್ಚನ್ಸ್ ಅಂದ್ರೆ ದೇರ್ಸ್ ಅ ಸೆಟ್ ಆಫ್ ರ್ಯಾಪಿಡ್ ಫೈರ್ ಕ್ವೆಶ್ಚನ್ಸ್ ಅಂತ ಹೇಳ್ತಾರೆ. ಒಂದು ಸೆಟ್ ಅಲ್ಲಿ ನಿಮಗೆ 6 ಕ್ವೆಶ್ಚನ್ಸ್ ಕೇಳ್ತಾರೆ. ನೀವು 6 ಕ್ವೆಶ್ಚನ್ಸ್ಗೂ ನಿಮಗೆ 1 by 1 ಆನ್ಸರ್ ಕೊಡಬೇಕು. ಅದಾದ್ಮೇಲೆ ನೆಕ್ಸ್ಟ್ 6 ಸೆಟ್ ಆಫ್ ಕ್ವೆಶ್ಚನ್ಸ್. ಸೊ ಈಚ್ ಒನ್ ಹ್ಯಾಸ್ ಅ ಕ್ರೈಟೀರಿಯಾ. ಸೊ ನನ್ಗೇನು ಕ್ವೆಶ್ಚನ್ ಕೇಳಿದೆ ಅಂದ್ರೆ, ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್? ನಾನು ಹೇಳಿದೆ ದಿಸ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ದೆನ್ ವೈ ಡಿಡ್ ಯು ಬಿಕಮ್ ಫ್ರೆಂಡ್ಸ್ ವಿತ್ ಹರ್? ಯಾವಾಗ, ಯಾಕೆ ಅವ್ರ ಜೊತೆ ನೀವು ಫ್ರೆಂಡ್ಸ್ ಆಗಿದ್ದೀರಾ ಹೇಳಿದೆ. ಅದಾದ್ಮೇಲೆ ಕೇಳಿದ್ರು, ಇಫ್ ದೇರ್ ವಾಸ್ ಒನ್ ಥಿಂಗ್ ದಟ್ ನಿಮ್ಗೆ ನಿನ್ ಫ್ರೆಂಡ್ ಅಲ್ಲಿ ಚೇಂಜ್ ಮಾಡ್ಬೋದಂದ್ರೆ ಅದೇನು? ನಾನು ಹೇಳಿದೆ. ಮತ್ತೆ ಹೇಳಿದ್ರು, ನಿನ್ ಫ್ರೆಂಡ್ ನಾನು ಕೇಳಿದ್ರೆ ನಿಮ್ಮಲ್ಲಿ ಏನು ಅವರು ಚೇಂಜ್ ಮಾಡ್ಬೇಕಂದ್ರೆ ಅದೇನು? ಸೊ ಕ್ವೆಶನ್ಸ್ ಆರ್ ವೆರಿ ಸಿಂಪಲ್, ವೆರಿ ಜನರಿಕ್ ಕ್ವೆಶನ್ಸ್. ಆದ್ರೆ ಈ ಕ್ವೆಶನ್ಸ್ ನ ಆನ್ಸರ್ ಮಾಡ್ಲಿಕ್ಕೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ಪ್ರಾಬಬ್ಲಿ ದೇ ಆಸ್ಕ್ ಕ್ವೆಶ್ಚನ್ಸ್ ಟು ಎಲಿಸಿಟ್ who you are ಬೇಸಿಕ್ಲಿ ಅಷ್ಟೇ. ಸೊ ಪ್ರಾಬ್ಲಮ್ ಏನಾಗೋದಂದ್ರೆ, ಮೋಸ್ಟ್ ಆಫ್ ದ ಕಿಡ್ಸ್ ಪ್ರಾಬ್ಲಮ್ ಏನಾಗೋದಂದ್ರೆ, ಕ್ವೆಶನ್ಸ್ ಆರ್ ವೆರಿ ಸಿಂಪಲ್. ನೀವು ಇಂಟರ್ವ್ಯೂ ಆಫೀಸರ್ ಹೋಗ ಅವ್ರು ನಿಮ್ಗೆ ಅಬ್ಸಲ್ಯೂಟ್ಲಿ ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ ಏನು ಹೇಳಬೇಕು ಅದು ಹೇಳಕ್ ಸರಿ ಆಗಲ್ಲ. ಸೊ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಿಡುತ್ತೆ. ಐ ಡೋಂಟ್ ಮೀನ್ ನಿಮ್ದು ಇಂಗ್ಲಿಷ್ ಕರೆಕ್ಟ್ ಆಗಿರ್ಬೇಕು ಏನಿಲ್ಲ, ನೀವು ಏನು ಹೇಳ್ತೀರಾ ಅವ್ರಿಗೆ ಅರ್ಥ ಆಗಬೇಕು ಅಷ್ಟೇ. ಯು ಹ್ಯಾವ್ ಟು ಸೇ ಇಟ್ ವೆಲ್. ಅದು ಹೇಳ್ಬಿಟ್ರೆ no other problem. Any particular question that you would like to mention which grabbed the attention of the interviewers? Anta? Lot of questions, because I think I was asked at least 50 to 60 questions. The interview took up to 76 minutes in total. Avaru heltare nam hinde clock irutte, they'll introduce and they'll say all of this. And I think the most important question, or like the question that will stick with me, ಏನಂದ್ರೆ what is the most daring thing that you have done apart from being Rajpath Parade commander and everything? ಆಗ ನಾನು ಹೇಳಿದೆ, sir, coming here was the most daring thing that I have done. Okay. So humor, humor, you have to be a little humorous. Rising to the situation. Yes. ಅಷ್ಟೇ. Yes. ಓಕೆ, ನೀವೀಗ NCCಯಲ್ಲಿ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡ್ರೆ ಅದಾದಮೇಲೆ ಈಗ ಅಪ್ಲಿಕೇಶನನ್ನು ಹಾಕಿದ್ರಿ. ಈಗೆಲ್ಲ ಯಾವ ರೀತಿಯ ಪ್ರೊಸೀಜರ್ ಇದೆ? NCC ಮುಗಿಸಿರ್ತೀರಿ, ಅಪ್ಲೈ ಮಾಡೋದು ಹೇಗೆ ಅಂತ ಕೂಡ ಇನ್ಫಾರ್ಮೇಷನ್ ಇರೋದಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಆನ್ಲೈನ್ ಅಪ್ಲಿಕೇಶನ್ಸಾ, ಹಾರ್ಡ್ ಕಾಪಿಯಾ, ಹೇಗೆ ಅಪ್ಲೈ ಮಾಡಬೇಕು ಅನ್ನುವಂಥದ್ದು? ಡೆಫಿನೆಟ್ಲಿ ಎಲ್ಲರೂ ಮನೇಲಿ ಕೂತ್ಕೊಂಡು ಅಪ್ಲೈ ಮಾಡ್ಬೋದು. NCC C ಸರ್ಟಿಫಿಕೇಟ್ ಒಂದು ಕೈಯಲ್ಲಿ ಸಿಕ್ಬಿಟ್ರೆ ಯು ಕ್ಯಾನ್ ಜಸ್ಟ್ ಗೋ ಟು ದ ವೆಬ್ಸೈಟ್ ಇಸ್ ಕಾಲ್ಡ್ ಜಾಯಿನ್ ಇಂಡಿಯನ್ ಆರ್ಮಿ. ಅಲ್ಲಿಗೆ ಹೋಗಿದ್ರೆ ನೀವು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿಬಿಟ್ರೆ ನೀವು ಎಷ್ಟು ಸತಿ SSB ಇಂಟರ್ವ್ಯೂ ಅಪಿಯರ್ ಮಾಡ್ತೀರಾ, ಏನು ಹೇಳ್ತೀರಾ ಎಲ್ಲ ಅಲ್ಲಿ ರೆಕಾರ್ಡ್ ಇರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಅವರು ನೋಟಿಫಿಕೇಶನ್ ಹಾಕ್ತಾರೆ. ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟನ್ನು ನೋಟಿಫಿಕೇಶನ್ ಹಾಕ್ತಾರೆ ಟು ರಿಮೈಂಡ್ ಯು ದಟ್ 1 month prior 1 month ಟೈಮ್ ಕೊಡ್ತಾರೆ ನಿಮಗೆ ಅಪ್ಲೈ ಮಾಡಲಿಕ್ಕೆ. ಆ 1 month ಒಳಗೆ ನೀವು ಅಪ್ಲೈ ಮಾಡಬೇಕು. ನಿಮ್ಮದು ಮಾರ್ಕ್ಸ್ ಕಾರ್ಡ್ ಎಲ್ಲ ತಗೊಂಡು ನೀವು ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಜಸ್ಟ್ ಲೈಕ್ ಎನಿ ಅದರ್ ಮಲ್ಟಿನ್ಯಾಷನಲ್ ಜಾಬ್ ಇಂಟರ್ವ್ಯೂ ಹಾಗೆ ಅಪ್ಲೈ ಮಾಡಿಬಿಟ್ಟು, ಅಪ್ಲೈ ಮಾಡಿದಾದ್ಮೇಲೆ ಯು ವಿಲ್ ಗೆಟ್ ಅ ಕಾಲ್ ಅಪ್ ಲೆಟರ್. ಸೊ ಅಪ್ಲೈ ಮಾಡಲಿಕ್ಕೆ ಹೌ ಡು ಯು ಸ್ಟೇ ಅಪ್ಡೇಟೆಡ್, ಹೌ ಡು ಯು ನೋ ವೆನ್ ದ ಅಪ್ಲಿಕೇಶನ್ ಇಸ್ ಕಮಿಂಗ್ ಔಟ್? ಆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿ ಜಾಯಿನ್ ಮಾಡಿ ಒಂದು ಕ್ಯಾಂಡಿಡೇಟ್ ಲಾಗಿನ್ ನಿಮ್ಮದು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರೆ ಅದೇ ಆಟೋಮ್ಯಾಟಿಕ್ಲಿ ನಿಮಗೆ ನೋಟಿಫಿಕೇಶನ್ ಕಳಿಸ್ಬಿಡ್ತದೆ. ಆರ್ಮಿ ಆಗಲಿ, ಏರ್ಫೋರ್ಸ್ ಆಗಲಿ, ನೇವಿ ಆಗಲಿ ಎಲ್ಲರೂ ಕಳಿಸ್ತಾರೆ. ಈಗ ತುಂಬ ಈಸಿ ಇದೆ ಅದರೆಲ್ಲ ಆಕ್ಸೆಸ್ ಮಾಡೋದು. ಡೆಫಿನೆಟ್ಲಿ. ನಿಮ್ಮ ಸ್ಕೋರ್ ಹೇಗಿತ್ತು? ಮೇ ಬಿ ಗ್ರೇಡೇಷನ್ ಹೇಗಿತ್ತು? ಟಾಪ್ 3ಯಲ್ಲಿದ್ದೀರಿ ನೀವು ಆಲ್ ಇಂಡಿಯಾ, ಅದು ಹೇಗೆ ಅಂತ ಹೇಳಿ. ಸೊ ಆರ್ಮಿಯಲ್ಲಿ ಹೀಗೆ ನಮಗೆ ಆ್ಯಕ್ಚುಲ್ ಮಾರ್ಕ್ಸ್ ಹೇಳಲ್ಲ. ಅಟ್ಲೀಸ್ಟ್ CDS ಎಕ್ಸಾಮ್ ಬರ್ದಿದ್ರೆ ಐ ಕುಡ್ ಹ್ಯಾವ್ ಸೆಡ್ ನಾನು ಇಷ್ಟು ಸ್ಕೋರ್ ಮಾಡಿದ್ರೆ. ಅದು ನಾನು ಡೈರೆಕ್ಟ್ ಎಂಟ್ರಿ ಸಿಕ್ಕಿದ್ದು ನಂದು ಫಸ್ಟ್ ಟೈಮ್ ಅಟೆಂಪ್ಟ್ ಇದು. ಫಸ್ಟ್ ಟೈಮ್ ಅಟೆಂಪ್ಟಲ್ಲಿ ನಾವು ಮಾಡ್ತಾ ಇರುವಾಗ ನಮ್ಗೆ ಗೊತ್ತಾಗಲ್ಲ ನಾವು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ, ಏನು ಗೊತ್ತಾಗಲ್ಲ. ಎಲ್ಲ ಆದಮೇಲೆ
ಫೈನಲಿ ಲಿಸ್ಟ್ ನಾವು ಇಂಟರ್ವ್ಯೂ ಮಾಡಿದ್ದು ನಾನು ಸೆಪ್ಟೆಂಬರಲ್ಲಿ, ರಿಸಲ್ಟ್ ಬಂದಿದ್ದು ಡಿಸೆಂಬರಲ್ಲಿ. ಸೊ ಆಲ್ಮೋಸ್ಟ್ 3 months ಆಗುತ್ತೆ. ಸೊ ಸ್ಕೋರಿಂಗಲ್ಲಿ ಐ ನೋ ದಟ್ ಐ ಹ್ಯಾವ್ ಸ್ಟುಡ್ ಥರ್ಡ್ ಆಲ್ ಓವರ್ ದ ಕಂಟ್ರಿ ಅಮಂಗ್ಸ್ 10 boards. ಸೊ ಆಲ್ಮೋಸ್ಟ್ ಲೆಟ್ಸ್ ಸೇ 3,500 cadets ಆದಮೇಲೆ ಐ ಹ್ಯಾವ್ ಸ್ಟುಡ್ ಥರ್ಡ್ ಆಲ್ ಓವರ್ ದ ಕಂಟ್ರಿ ಅಂತ ಹೇಳ್ಬೋದು. ಓಕೆ, ನೀವು ಎನ್ಲಿಸ್ಟ್ ಆದ್ರಿ, ಆಗ ನಿಮ್ಮ ಕಾನ್ಫಿಡೆನ್ಸ್ ಹಾಗೆ ಆಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತ? ಯಾವ ರೀತಿಯ ಒಂದು ಜುಬಿಲಿಯೇಷನ್ ಇತ್ತು? ನನಗೆ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಇತ್ತು, ನಾನು ಅಟ್ಲೀಸ್ಟ್ ಬರ್ತೀನಿ. ಆ್ಯಕ್ಚುಲಿ ನಾನು ಅಲ್ಲಿ ಹೋಗುವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ. ಯಾಕಂದರೆ ನಾನು ಐ ಸಾ ಗರ್ಲ್ಸ್ ಹೂ ಆರ್ ಕಮಿಂಗ್ ದೇರ್ ಫಾರ್ ದರ್ 11th attempt 12th attempt. ನನ್ನ ಲಿಸ್ಟಲ್ಲಿ ಫಸ್ಟ್ ಮೆರಿಟ್ ಲಿಸ್ಟ್ ಫಸ್ಟ್ ಬಂದಿರೋಳು, ಇಟ್ ವಾಸ್ ಹರ್ 11th attempt. ಅವ್ಳು 11 times ಟ್ರೈ ಮಾಡಿದ್ದಾಳೆ, 6 times ರೆಕಮೆಂಡ್ ಆಗಿದ್ದಾಳೆ, ಆದರೆ ಫಸ್ಟ್ ಟೈಮ್ ಮೆರಿಟ್ ಲಿಸ್ಟ್ ಟಾಪ್ 4 ಅಲ್ಲಿ ಬಂದಿದ್ದು. ಲೆಬೋರಿಯಸ್. ಎಕ್ಸಾಕ್ಟ್ಲಿ. ಸೊ ಕಾನ್ಫಿಡೆನ್ಸ್ ಇತ್ತು, ಆದರೆ ನಾನು ವೆನ್ ಐ ವಾಸ್ ಆನ್ ಮೈ 4th day ನಮ್ಮದು ಗ್ರೂಪ್ ಟಾಸ್ಕ್ ಮಾಡ್ತಾ ಇಂಡಿವಿಜುವಲ್ ಆಬ್ಸ್ಟಿಕಲ್ ಅಂತ ಇರುತ್ತೆ ನಮಗೆ. ಆ ಇಂಡಿವಿಜುವಲ್ ಆಬ್ಸ್ಟಿಕಲ್ ಅಲ್ಲಿ ನಾನು ಒಂದು ರೋಪಿಂದ ಸ್ವಿಂಗ್ ಮಾಡ್ತಾ ಇದ್ದೆ. ಇಟ್ಸ್ ಒನ್ ಆಫ್ ದ ಟಾಸ್ಕ್ ದಟ್ ಯು ಹ್ಯಾವ್ ಟು ಡೂ. ಸ್ವಿಂಗ್ ಮಾಡ್ತಾ ಇರುವಾಗ, ಲ್ಯಾಂಡ್ ಮಾಡ್ತಾ ಇರುವಾಗ ಐ ಹ್ಯಾಡ್ ಅ ಫಾಲ್ ಆ್ಯಂಡ್ ಐ ಹರ್ಟ್ ಮೈ ಆ್ಯಂಕಲ್. ನನಗೆ ಅಲ್ಲಿ ಮೆಡಿಕಲ್ ಆಫೀಸರ್ ಸೆಡ್ ದಟ್ ಇಟ್ಸ್ ಜಸ್ಟ್ ಅ ಸ್ಪ್ರೇನ್ ಅಂತ ಹೇಳ್ಕೊಂಡು. ಐ ಥಾಟ್ ದಟ್ ಮೈಟ್ ಅಫೆಕ್ಟ್ ನನ್ನ ಪರ್ಫಾರ್ಮೆನ್ಸ್, ಬಿಕಾಸ್ ಅದಾದಮೇಲೆ ಐ ಹ್ಯಾಡ್ 2 more tasks to finish, and the next day I had, 5th day also I was just ನಾನು ಒಂದು ಕಾಲಲ್ಲಿ ಕುಂಡ್ಕೊಂಡು ಮಾಡ್ತಾ ಇದ್ದೆ. ಎಲ್ಲ ಇಂಟರ್ವ್ಯೂ ಎಲ್ಲ ಆದಮೇಲೆ ನಂಗೆ ಗೊತ್ತಾಗಿದ್ದು ನನ್ನ ಕಾಲಲ್ಲಿ ಆ್ಯಕ್ಚುಲಿ ಫ್ರ್ಯಾಕ್ಚರ್ ಆಗಿದೆ. ನಾನೇ ಕಾಲಲ್ಲಿ 2 ದಿನ ನಡ್ಕೊಂಡಿದ್ದೆ. ಬಟ್ ಇವನ್ ದೋ ನಾನು ಅಷ್ಟು ಮಾಡಿದಾದ್ಮೇಲೆ ಸ್ವಲ್ಪ ಡೌಟ್ ಇತ್ತು. ನಾನು ಆ್ಯಕ್ಚುಲಿ ಮೆಡಿಕಲಿ ಫಸ್ಟ್ ಅನ್ಫಿಟ್ ಅಂತ ಮಾಡಿದ್ರು ನನ್ನ. ಅಪೀಲ್ ಮೆಡಿಕಲ್ ಬೋರ್ಡಲ್ಲಿ ಪುನಃ ಹೋಗಿ ತೋರಿಸಿ ದೆನ್ ಐ ಫೈನಲಿ ಬಿಕೇಮ್ ಫಿಟ್. ಸೊ ಅ ಲಿಟಲ್ ಬಿಟ್ ಆಫ್ ಕಾನ್ಫಿಡೆನ್ಸ್ ಐ ಡೆಫಿನೆಟ್ಲಿ ಹ್ಯಾಡ್, ಬಿಕಾಸ್ ಐ ಥಾಟ್ ಐ ಪರ್ಫಾರ್ಮ್ ವೆಲ್. ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಗೊತ್ತಾಗಿತ್ತು ನನಗೆ. ಮತ್ತೆ ಬೇರೆಯವ್ರು ಮಾತಾಡ್ತಾರಲ್ವಾ, ಹುಡುಗಿಯರು ಬೇರೆಯವ್ರು ಮಾತಾಡ್ತಾರೆ, ಇವಳು ಚೆನ್ನಾಗಿ ಮಾಡ್ಲು. ಬಟ್ ಸ್ವಲ್ಪ ಐ ವಾಸ್ ಫೀಲಿಂಗ್ ಅ ಲಿಟಲ್ ಸ್ಕೇರ್ಡ್ ಬಿಕಾಸ್ ಆಫ್ ಮೈ ಇಂಜುರಿ. ಯಾರ ಜೊತೆ ಎಲ್ಲ ಹಂಚ್ಕೊಂಡ್ರಿ, ಸ್ಪೆಷಲಿ ನಿಮ್ಮ ಕುಟುಂಬ, ಅವರ ಬ್ಯಾಕಿಂಗ್ ಹೇಗಿತ್ತು ನಿಮಗೆ ಅಂತ ಹೇಳಿ, ಸಪೋರ್ಟ್? ನನ್ನ ಪೇರೆಂಟ್ಸ್, ನನ್ನ ಫುಲ್ ಫ್ಯಾಮಿಲಿ ಹಸ್ ಆಲ್ವೇಸ್ ಸಪೋರ್ಟೆಡ್ ಮೀ. ನಾನು ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ದೇರ್ ವಾಸ್ ಅ ಟೈಮ್ ನಾನು ಜಾಯ್ನ್ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ತಿಳ್ಕೊಂಡಿದ್ದೆ. ಅಂತೂ ಅವರೇ ನನ್ನ ಮೋಟಿವೇಟ್ ಮಾಡಿದ್ದು, ಯು ನೀಡ್ ದಟ್ ಸಪೋರ್ಟ್. ನಂದು ಅವ್ರು ಹೇಳಲ್ಲ ಯಾವಾಗ ಡೇಟ್ ನಿಮ್ಮದು ಮೆರಿಟ್ ಲಿಸ್ಟ್ ಅನೌನ್ಸ್ ಆಗೋದ್ರಿಂದ ಎಕ್ಸಾಕ್ಟ್ ಡೇಟ್ ಹೇಳಲ್ಲ. ನಮ್ದೊಂದು ಗ್ರೂಪ್ ಇತ್ತು, ಎಲ್ಲರಿಗೂ ಯಾರೆಲ್ಲ ರೆಕಮೆಂಡ್ ಆಗಿದ್ದಾರೆ, ಅಲ್ಲಿ ನಂಗೆ ಮೆಸೇಜ್ ಬಂತು, ಲಿಸ್ಟ್ ಹೊರಗಡೆ ಲಿಸ್ಟ್ ರಿಲೀಸ್ ಆಗಿದೆ, ಚೆಕ್ ಮಾಡಿ ನಿಮ್ಮ ಲಾಗಿನ್ ಮಾಡಿ ಅಂತ. ನಾನು ಓಪನ್ ಮಾಡಿದೆ. ನನಗೆ ಯಾವಾಗಲೂ ನಾನು ಒಬ್ಬಳೇ ಚೆಕ್ ಮಾಡಬೇಕು ರಿಸಲ್ಟ್, ಬೇರೆಯವ್ರ ಜೊತೆ ಚೆಕ್ ಮಾಡಿ ನಂಗೆ ನರ್ವಸ್ ಆಗುತ್ತೆ. ಸೊ ಒಬ್ಬಳೇ ಕೂತ್ಕೊಂಡು ರೂಮಲ್ಲಿ, ನಾನು ಬೆಂಗಳೂರಿದೆ, ಒಬ್ಬಳೇ ಕೂತ್ಕೊಂಡು ರೂಮಲ್ಲಿ ಕಂಪ್ಯೂಟರ್ ಓಪನ್ ಮಾಡಿ ಚೆಕ್ ಮಾಡಿಬಿಟ್ಟೆ. ಅಲ್ಲಿ ಮೆರಿಟ್ ಪೊಸಿಷನ್ 3 ಅಂತ ಹೇಳ್ದು. ಆಗ ನಾನು ಅಪ್ಪ ಅಮ್ಮ ಎಲ್ಲ ಫ್ಯಾಮಿಲಿ ಗ್ರೂಪ್ ಇತ್ತು, ಫುಲ್ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸಿ ಅವರೆಲ್ಲ ಸೆಲೆಬ್ರೇಟ್ ಎಲ್ಲ ಮಾಡಿದ್ರು. ಹಾಗೆ ಆಗ ನಿಮ್ಮ ಕುಟುಂಬ ನಿಮ್ಮ ಬೆನ್ನೆಲುಬಾಗಿ ನಿಂತಿದೆ ಅಂತ ಖಂಡಿತ ಹೇಳ್ಬೋದು. ಎಸ್ಪೆಷಲಿ ನಿಮ್ಮ ತಾಯಿ ಅವರೆಲ್ಲ ನಿಜಕ್ಕೂ ನಿಮಗೆ ತುಂಬ ಸಪೋರ್ಟನ್ನು ಕೊಟ್ಟಿರ್ತಾರೆ. ನಾವು ಆಗ ನೋಡ್ತಾ ಇದ್ವಿ, ನೀವು ಪೆರೇಡ್ ಕಮಾಂಡರ್ ಆಗಿದ್ದಾಗಲೂ ಅಷ್ಟೇ, ನೀವು ಆಗ ಬಂದಂಥ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡ್ರಿ ನಿಮ್ಮ ಕುಟುಂಬ ತುಂಬ ಸಪೋರ್ಟ್ ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ. ನಾನು ಯಾಕೆ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಹೆಚ್ಚಾಗಿ ಅದರಲ್ಲೂ ಹೆಣ್ಮಕ್ಳನ್ನು ಈ ಒಂದು ಆರ್ಮಿ ಫೀಲ್ಡ್ ಸೆಲೆಕ್ಟ್ ಮಾಡೋದು ಅಂತ ಹೇಳುವಾಗ ಭಯ ಪಡ್ತಾರೆ. ಸ್ಪೆಷಲಿ ಆರ್ಥೋಡಾಕ್ಸ್ ಸೊಸೈಟೀಸಲ್ಲಿ ಇದು ಅನ್ಕನ್ವೆನ್ಷನಲ್ ಜಾಬ್ ಅಂತ ಹೇಳುವಾಗಿರುತ್ತೆ. ಅಂಥದ್ರಲ್ಲಿ ಅದನ್ನೆಲ್ಲ ಮೀರಿ ಜೊತೆಗೆ ನನ್ನ ಮಗಳು ಸಾಧಿಸಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರವನ್ನು ಅವರು ಕೂಡ ಮಾಡಿ, ನೀವು NCC ದಿನಗಳಿಂದಲೇ ಅದಕ್ಕೆ ನಿಮ್ಮನ್ನು ಗ್ರೂಮ್ ಮಾಡ್ಕೊಂಡು ಬಂದಿರ್ತೀರಿ ಅಲ್ವಾ. ಆ ಒಂದು ಡಿಟರ್ಮಿನೇಷನ್, ಆ ಒಂದು ಕನಸು ನನಸಾಗಿದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಾನು ಆ್ಯಕ್ಚುಲಿ ನೀವು ಯು ಸೆಡ್ ಜಾಬ್ ಅಲ್ವಾ. ಸೊ ಒನ್ ಥಿಂಗ್ ನಾನು ವಿತ್ ಮೈ NCC ಎಕ್ಸ್ಪೀರಿಯನ್ಸ್ ವಾಟ್ ಐ ಅಂಡರ್ಸ್ಟುಡ್ ಇಸ್ ದಟ್ ಜಾಯ್ನಿಂಗ್ ಆರ್ಮಿ ಜಾಯ್ನ್ ಮಾಡಿದ್ರೆ ಇಟ್ಸ್ ನಾಟ್ ಅನ್ ಎಂಪ್ಲಾಯ್ಮೆಂಟ್, ಇಟ್ಸ್ ನಾಟ್ ಅ ಜಾಬ್, ಇಟ್ಸ್ ಅ ವೇ ಆಫ್ ಲೈಫ್, ಲೈಕ್ ಇಟ್ಸ್ ಅ ಲೈಫ್ ಸ್ಟೈಲ್ ಬೇಸಿಕ್ಲಿ. ಇಟ್ಸ್ ನಾಟ್ ಅ ಜಾಬ್, ಇಟ್ಸ್ ನಾಟ್ ಅನ್ ಎಂಪ್ಲಾಯ್ಮೆಂಟ್. ಸೊ ತುಂಬ ಯು ಸಿ ಅ ಲಾಟ್ ಆಫ್ ಪೀಪಲ್ ಹೂ ಜಾಯ್ನ್ ದಿ ಆರ್ಮಿ ಫಾರ್ ಜಸ್ಟ್ ದ ಪರ್ಕ್ಸ್, ನೀವು ಅದು ಸಿಗುತ್ತೆ ಇದು ಸಿಗುತ್ತೆ ಹಾಗೆ ಇರುತ್ತೆ ಹೀಗೆ ಇರುತ್ತೆ ಅಂತ ಜಾಯ್ನ್ ಮಾಡ್ತಾರೆ. ಬಟ್ you have to understand that it's a form of lifestyle. It's a whole lifestyle that service to society and nation. Definitely. And why lifestyle is because ನಾವು ಅಲ್ಲಿ ಸೇರುವಾಗ ನಾವು ನಮ್ಮದು ಫ್ಯಾಮಿಲಿನ ಬಿಟ್ಟು ಹೋಗ್ತೀವಿ, ಎಲ್ಲ ಬಿಟ್ಟು ಹೋಗ್ತೀವಿ. ನಾವು ಅಲ್ಲಿ ಹೋಗಿ ನಮ್ಮದೇ ಒಂದು ಫ್ಯಾಮಿಲಿ ಮಾಡಬೇಕು, ನಮ್ಮ ಸೋಲ್ಜರ್ಸ್ ಜೊತೆ ನಮಗೆ ಒಂದು ಫ್ಯಾಮಿಲಿ ಮಾಡಬೇಕು. ಸೊ ಇಟ್ ಇಸ್ ದಟ್. ಸೊ ನಾನು ಚಿಕ್ಕವಳಿರುವಾಗ ಎವ್ರಿಬಡಿ ಸೆಡ್ ವಾಟ್ ವುಡ್ ಆಸ್ಕ್ ಮೀ, ದೊಡ್ಡವಳಾಗ ಏನಾಗಬೇಕು ವೆನ್ ಐ ವಾಸ್ ರಿಯಲಿ ಸ್ಮಾಲ್. I would say I just want to be a good person. So people would be very astonished when I would say I just want to be a good person, where
ಎಲ್ಲರೂ ಬೇರೆ ಐ ವಾಂಟ್ ಟು ಬಿ ಅ ಡಾಕ್ಟರ್ ಹಾಗೆ ಹೀಗೆ ಹೇಳುವಾಗ. ಹಾಗೆ ನಾನು ದೊಡ್ಡವಳಾಗಾಗ ಐ ಡು ನಾಟ್ ಟೆಲ್ ಮೈ ಪೇರೆಂಟ್ಸ್ ನಾನು ದಿಸ್ ಇಸ್ ಮೈ ಗೋಲ್ ಇನ್ ಲೈಫ್, ದಿಸ್ ಇಸ್ ಮೈ ಏಮ್ ಇನ್ ಲೈಫ್. ಐ ವುಡ್ ಸೇ ದಿಸ್ ಇಸ್ ಮೈ ಡ್ರೀಮ್. ಸೊ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಐ ಯೂಸ್ ಟು ಹ್ಯಾವ್ ಅ ಡ್ರೀಮ್ ಅಂದರೆ ಬೇಸಿಕ್ಲಿ ವಾಟ್ ಯು ಇಮ್ಯಾಜಿನ್ ಯೋರ್ ಸೆಲ್ಫ್ ಇನ್ ದ್ಯಾಟ್ ಪೊಸಿಷನ್ ಅಲ್ವಾ. ಸೊ ಹಾಗೆ ನಾನು ಇಮ್ಯಾಜಿನ್ ಮಾಡುವಾಗ ನನ್ನ ಪೇರೆಂಟ್ಸ್ನ ನನ್ನ ಜೊತೆಗೆ ಇಮ್ಯಾಜಿನ್ ಮಾಡಿಸೋದು. ಸೊ ಐ ಆಮ್ ಆಲ್ಸೋ ಡ್ರೀಮಿಂಗ್, they're also dreaming my dream. So what you have to do, if you have a goal in life or anything, you have to dream about it, and you have to make people around you, not just your parents, your friends, your teachers, all of them dream with you. You have to show ಆ ಇಮೇಜ್ ಅವ್ರಿಗೆ ತೋರಿಸ್ಬೇಕು. ಏನು ಅದು ಅಲ್ಲಿ ನಾನು ರೀಚ್ ಆಗುವಾಗ ನನ್ನ ಲೈಫ್ ಹೇಗಿರುತ್ತೆ, ನಾನೇನು ಮಾಡ್ತೀನಿ, ಆ ಡ್ರೀಮ್ ಅವ್ರಿಗೆ ತೋರಿಸ್ಬೇಕು. ಆಗ ತೋರಿಸುವಾಗ ಅವ್ರಿಗೂ ಇಷ್ಟ ಆಗುತ್ತೆ. ನನ್ನ ಮಗಳು ಆದರೂ ಸಹ ಅವ್ರಿಗೆ ಎಲ್ಲಿವರೆಗೆ ಹೋಗ್ಬೋದು, ಏನೆಲ್ಲ ಮಾಡ್ಬೋದು ಲೈಫಲ್ಲಿ, ಅವ್ರಿಗೆ ಸಹ ಒಂದು ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಬಂದರೆ ನೋಬಡಿ ಕ್ಯಾನ್ ಸ್ಟಾಪ್ ಯು ಅಲ್ವಾ. ಯು ನೀಡ್ ಎಲ್ಲರಿಗೆ ನಮ್ಮ ಪೇರೆಂಟ್ಸ್ನ ಸಪೋರ್ಟ್ ಬೇಕು, ನಮ್ಮ ಟೀಚರ್ಸಿಂದ ಸಪೋರ್ಟ್ ಬೇಕು, ನಮ್ಮ ಫ್ರೆಂಡ್ಸಿಂದನೂ ಸಪೋರ್ಟ್ ಬೇಕು. ಸೊ ಎಲ್ಲರನ್ನ ಜೊತೆ ಡ್ರೀಮ್ ಮಾಡಿದೆ ಸಪೋರ್ಟ್ ವಿಲ್ ಜಸ್ಟ್ ಕಮ್, ಯು ಡೋಂಟ್ ಹ್ಯಾವ್ ಟು ಆಸ್ಕ್ ಫಾರ್ ಇಟ್. ಓಕೆ, ಈಗ ಸೆಲೆಕ್ಷನ್ ನಿಮ್ಮದು ಆಗಿದೆ, ರ್ಯಾಂಕ್ 3 ಅಲ್ಲಿದ್ದೀರಿ, ಹೋಗ್ತೀರಿ. ಈಗ ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತಲ್ಲ, ಆ ಟ್ರೈನಿಂಗ್ ಬಗ್ಗೆ ನೀವೇನೆಲ್ಲ ತಿಳ್ಕೊಂಡಿದ್ದೀರಿ? ಯಾವ ರೀತಿಯ ಒಂದು ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದೀರಿ ಟ್ರೈನಿಂಗ್ಗೆ? ಸೊ ಟ್ರೈನಿಂಗ್ ಟೈಮಲ್ಲಿ 49 ವೀಕ್ಸ್ ಇರುತ್ತೆ ನಮಗೆ ಟ್ರೈನಿಂಗ್ ಈಸ್ ನಮಗೆ ಮೆಂಟಲಿ, ಫಿಸಿಕಲಿ ಮತ್ತು ಆರ್ಗನೈಸೇಷನಲಿ ಎಲ್ಲ ನಮಗೆ ಟ್ರೈನಿಂಗ್ ಮಾಡ್ತಾರೆ. 49 ವೀಕ್ಸಲ್ಲಿ ಇಟ್ ಈಸ್ not easy at all. ನಮಗೆ ಎವ್ರಿ ಡೇ ಮಾರ್ನಿಂಗ್ ವಿ ಹ್ಯಾವ್ ಟು ವೇಕ್ ಅಪ್ 4:35 ಹಾಗೆ ಎದ್ಬಿಟ್ಟು ವಿ ಹ್ಯಾವ್ ಅ PT. ಸೊ ನಮಗೆ ಅಲ್ಲಿ ದ ಪ್ರಾಪರ್ಟೀಸ್ ಅರೌಂಡ್ 700 acres. ಸೊ ನಮಗೆಲ್ಲ ಸೈಕಲ್ ಕೊಡ್ತಾರೆ, ಸೈಕಲ್ ತೆಕ್ಕೊಂಡು 2 ಕಿಲೋಮೀಟರ್ ಸೈಕಲ್ ಮಾಡಿ PT ಮಾಡಿ ಅಲ್ಲಿಂದ ವಾಪಸ್ ಬಂದು ಡ್ರೆಸ್ ಚೇಂಜ್ ಮಾಡಿ ಪುನಃ ಡ್ರಿಲ್ ಗ್ರೌಂಡ್ ಹೋಗಿ ಮಾರ್ಚ್ ಫಾಸ್ಟ್ ಕಂಪ್ಲೀಟ್ ಮಾಡಿ ಪುನಃ ವಾಪಸ್ ಬಂದು ಪುನಃ ಬ್ರೇಕ್ಫಾಸ್ಟ್ ಹೋಗಬೇಕು, ಅಲ್ಲಿಂದ ವಾಪಸ್ ಬಂದು ಪುನಃ ಕ್ಲಾಸಿಗೆ ಹೋಗಬೇಕು. So it's a very gruesome process. We have a lot of competitions ಇದೆ. ನಮಗೆ PT ಕಾಂಪಿಟಿಷನ್ಸ್ ಆಗಲಿ, ಗೇಮ್ಸ್ ಇರಲಿ, ರಿಟನ್ ಎಕ್ಸಾಮ್ಸ್ ಇರುತ್ತೆ, ಆದರೂ ಕಾಂಪಿಟಿಷನ್ ಇರುತ್ತೆ, ಕಲ್ಚರಲ್ ಕಾಂಪಿಟಿಷನ್ಸ್ ಇರುತ್ತೆ. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಕ್ಲಬ್ಸ್, ಹಾರ್ಸ್ ರೈಡಿಂಗ್ ಕ್ಲಬ್ಸ್ ಇರುತ್ತೆ, ಸ್ಕ್ವಾಶ್, ಟೆನ್ನಿಸ್, ಶೂಟಿಂಗ್, ಡ್ರೈವಿಂಗ್ ಎಲ್ಲ, ಬ್ಯಾಡ್ಮಿಂಟನ್, ಎವ್ರಿಥಿಂಗ್. ಯು ಹ್ಯಾವ್ ಎವ್ರಿಥಿಂಗ್, ಯು ಕ್ಯಾನ್ ಪಾರ್ಟಿಸಿಪೇಟ್, ಎಲ್ಲದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ OTA ಕಂಪ್ಲೀಟ್ ಆಗಿ ನಾವು 49 ವೀಕ್ಸ್ ಆಗಿ ಗ್ರ್ಯಾಜುಯೇಟ್ ಆಗುವಾಗ ಒಂದು ಮೆರಿಟ್ ಲಿಸ್ಟ್ ಅಂತ ಬರುತ್ತೆ. ಸೊ ನಿಮ್ಮದು ಬ್ಯಾಚಲ್ಲಿ ನಿಮ್ದು ಅಕಾಡೆಮಿಲಿ ಯಾರು ಫಸ್ಟ್, ಯಾರು ಸೆಕೆಂಡು, ಯಾರು ಥರ್ಡ್ ಬಂದ್ರು ಅಂತ ಮೆರಿಟ್ ಲಿಸ್ಟ್ ಬರುತ್ತೆ. ಸೊ ಅದರಲ್ಲಿ ನೀವು ಫಸ್ಟ್ ಬಂದರೆ ನಿಮಗೆ ಸಮಥಿಂಗ್ ಕಾಲ್ಡ್ ಸ್ವೋರ್ಡ್ ಆಫ್ ಆನರ್ ಒಂದು ಸಿಗುತ್ತೆ. ಸೊ ಅದು ಸಿಗ್ಬೇಕಂದ್ರೆ ಇದು ಏನೆಲ್ಲ ಕಾಂಪಿಟೇಷನ್ ಇದೆ ಅದೆಲ್ಲ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರಿಪೇರ್ ಫಾರ್ ಇಟ್. ಸೊ ಅದಕ್ಕೆ ಅಕಾಡೆಮಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಸ್ಟಾರ್ಟ್ ರನ್ನಿಂಗ್. ನಮ್ದು ಹೋಗೋಕ್ಕಿಂತ ಮುಂಚೆ ದೇಲ್ಸೆ ಯು ಹ್ಯಾವ್ ಟು ರನ್ 2.4 kilometers inside 10 minutes, take so many push-ups, take so many pull-ups ಹಾಗೆಲ್ಲ ಹೇಳ್ತಾರೆ. We also have ಹೋಮ್ ವರ್ಕ್ ಸ್ಟಾರ್ಟ್ ಮಾಡಿದ್ದೀರಾ ನೀವು? Obviously I don't have an option ಅಲ್ಲ ಈಗ. ಹೌದು ಅಲ್ಲಿ ಹೋಗಿ ಒಳ್ಳೆ ಪರ್ಫಾರ್ಮರ್ ಆಗಿರಬೇಕು ನೀವು. Exactly. ಯು ಹ್ಯಾವ್ ಟು ಕ್ರ್ಯಾಕ್ ಇಟ್ ವಿತ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಟ್ ಲೀಸ್ಟ್. ಮತ್ತು ಈಗ ನೀವು ಟ್ರೈನಿಂಗ್ ಮುಗಿಸಿದ ತಕ್ಷಣಕ್ಕೆ ನಿಮ್ಮನ್ನು ಎಲ್ಲೋ ಡಿಪ್ಲಾಯ್ ಮಾಡ್ತಾರೆ. ಪ್ರಾಬಬ್ಲಿ ಚಾಲೆಂಜಿಂಗ್ ಪ್ಲೇಸಸ್ಸು ಇರ್ಬೋದು, ಸೆನ್ಸಿಟಿವ್ ಏರಿಯಾಸ್ ಇರ್ಬೋದು, ದುರ್ಗಮ ಪ್ರದೇಶಗಳಿಗೆಲ್ಲ ನಿಮ್ಮನ್ನು ಡಿಪ್ಲಾಯ್ ಮಾಡ್ತಾರೆ ಅಂದಾಗ ಅದಕ್ಕಿರುವಂತಹ ಮಾನಸಿಕ ಸಿದ್ಧತೆ ಹೇಗಿದೆ ನಿಮ್ಮದು? ನಾನು ಚಿಕ್ಕವಳಿರೋಗಲೇ ನನಗೆ ಐ ಆಲ್ರೆಡಿ ನ್ಯೂ ದಟ್ ನಾನು ಆರ್ಮಿಗೆ ಜಾಯ್ನ್ ಆದರೆ ನಾನು ಹೀಗೆ ಈ ಥರ ಜಾಗಕ್ಕೆ ಹೋಗಬೇಕು, ಹೀಗೆ ವಾರ್ ಫೈಟ್ ಮಾಡ್ಬೋದು, ಐ ಹ್ಯಾವ್ ಟು ಗೋ ಟು ವೆರಿ ಸೆನ್ಸಿಟಿವ್ ಝೋನ್ಸ್, ಆಲ್ ಆಫ್ ದಟ್. ಸೊ ಅದಕ್ಕೆ ಐ ಥಿಂಕ್ ನಾನು ಚಿಕ್ಕವಳಿರೋಗಲೇ ನಂದು ಮೈಂಡ್ ಹ್ಯಾಸ್ ಆಲ್ರೆಡಿ ಪ್ರಿಪೇರ್ಡ್ ಮೀ ದಟ್ ಇಫ್ ಟೈಮ್ ಕಮ್ಸ್ ಆ್ಯಂಡ್ ಇಫ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಇಫ್ ಐ ಹ್ಯಾವ್ ಟು ಫೈಟ್ ಫಾರ್ ದ ನೇಷನ್ ಐ ವಿಲ್ ನಾಟ್ ಹೆಸಿಟೇಟ್. ಆದರೆ ದಟ್ ಈಸ್ ವೈ ದಿಸ್ 1 full year ಆಫ್ ಟ್ರೈನಿಂಗ್ ಇರೋದು. ಈ ಫುಲ್ ಇಯರ್ ಟ್ರೈನಿಂಗಲ್ಲಿ ನಿಮಗೆ ಹೇಗಾಗುತ್ತೆ, ನೀವು ಬೇಡ ಅಂತ ಹೇಳಿದ್ರೆ ಸಹ ಅವ್ರು ಟ್ರೈನ್ ಮಾಡೇ ಮಾಡ್ತಾರೆ. ಹೌದು, ಅಲ್ಲಿ ವೆಪನ್ಸ್ ಟ್ರೈನಿಂಗ್ ಇರುತ್ತೆ, ಆರ್ಮರಿ ಯೂಸ್ ಮಾಡಬೇಕು, ಪ್ಲೇನ್ಸ್, ಟ್ಯಾಂಕರ್ಸ್ ಇಂಥದ್ದನ್ನೇ ನೋಡುವಂಥ ಒಂದು ಇದು. ಆ ಎಕ್ಸೈಟ್ಮೆಂಟ್ ಹೇಗಿದೆ ನಿಮಗೆ? ನಾನು NCC ಇರೋಗಲೇ ಸ್ವಲ್ಪ ವೆಪನ್ ಫೈರಿಂಗ್ ಟ್ಯಾಂಕ್ಸ್ ಎಲ್ಲ ನೋಡಿದ್ದೀನಿ. ಆದರೆ ನಾನು OTA ಅಟ್ಯಾಚ್ಮೆಂಟ್ ಕ್ಯಾಂಪ್ ಮಾಡುವಾಗ ನಮಗೆ LMG ಲೈಟ್ ಮಿಷಿನ್ ಗನ್ ರೈಫಲ್ನ ಫೈರ್ ಮಾಡೋಕ್ಕೆ ಹೇಳ್ತಾರೆ. ಸೊ ನಾನು ಅಲ್ಲಿ ಫಸ್ಟ್ ಹೋಗಿ ಫೈರ್ ಮಾಡುವಾಗ ನಾನು ಒಂದ್ಸತಿ ಫೈರ್ ಮಾಡಿದ್ದಷ್ಟೇ, ನಂಗೆ ನೆಕ್ಸ್ಟ್ 5 minutes ನಂಗೆ ಕಿವೇ ಕೇಳ್ತಾ ಇದ್ದಿಲ್ಲ, ಅಷ್ಟು ಜೋರ್ ಇರುತ್ತೆ ಅದು. ಸ್ವಲ್ಪ ಹೆದರಿಕೆ ಆಗುತ್ತೆ, ಆದರೆ ಐ ಹ್ಯಾವ್ ಆಲ್ರೆಡಿ ಬಿನ್ ಯೂಸ್ ಟು ದ ಎನ್ವೈರನ್ಮೆಂಟ್. NCC ಅಲ್ಲಿ ನನಗೆ ತುಂಬ ಅದಕ್ಕೆ ಎಕ್ಸ್ಪೋಜರ್ ಸಿಕ್ಕಿದ್ದು. ಸೊ ಇಟ್ಸ್ ಎಕ್ಸೈಟಿಂಗ್,
ಡೆಫಿನೆಟ್ಲಿ. ಹೌದು. ಏನಾದರೂ ಫ್ಲೈ ಮಾಡ್ಲಿಕ್ಕೆ ಸಿಗಿದ್ರೆ, ಏನಾದರೂ ಫೈರ್ ಮಾಡ್ಲಿಕ್ಕೆ ಸಿಗಿದ್ರೆ, ಹಾರ್ಸ್ ರೈಡಿಂಗ್ ಎಲ್ಲಾದರೂ ಇಟ್ಸ್ ವೆರಿ ಎಕ್ಸೈಟಿಂಗ್. ಸಮಥಿಂಗ್ ದಟ್ ಎವ್ರಿಬಡಿ ಡಸ್ ನಾಟ್ ಗೆಟ್ ಅ ಚಾನ್ಸ್. ನಮಗೆ ನಾರ್ಮಲ್ ಪೀಪಲ್ ಡೋಂಟ್ ಗೆಟ್ ಅ ಚಾನ್ಸ್. ಓನ್ಲಿ ಆಫ್ಟರ್ ಯು ಗೆಟ್ ಸೆಲೆಕ್ಟೆಡ್ ಯು ಕ್ಯಾನ್ ಡೂ ಸಮಥಿಂಗ್ ಲೈಕ್ ದಿಸ್. ಸೊ ಅದಕ್ಕೆ ಐ ಕ್ಯಾನ್ ಸಿ ಇಟ್, ನಾನೊಂದು ಆಪರ್ಚುನಿಟಿ ಆಗಿ ನೋಡ್ಬೋದು, ಒಂದು ಎಕ್ಸೈಟ್ಮೆಂಟ್ ಆಗಿ ನೋಡ್ಬೋದು. ಸ್ವಲ್ಪ ಹೆದರಿಕೆ ಅಂತ ಇಲ್ಲ, ಏನಾದ್ರೆ ಕೆಟ್ಟದಾಗೋದು ಸಹ ಇಲ್ಲ, ಹಾಗೇನಿಲ್ಲ. ಇಟ್ಸ್ ಜಸ್ಟ್ ದಟ್ ಒಂದು 99% ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು 1% ಫಿಯರ್ ಇದ್ದೇ ಇರುತ್ತಲ್ವಾ. ಹೌದು ಹೌದು. ಈಗ ಆರ್ಮಿ ಅಂದರೆ ನಮಗೆಲ್ಲ ಗೊತ್ತಿದೆ, ಡಿಸಿಪ್ಲಿನ್, ಟೈಮ್ ಸೆನ್ಸ್, ರೈಸಿಂಗ್ ಟು ದ ಸಿಚುವೇಶನ್, ಇಂಥದ್ದೆಲ್ಲ. ಹೌ ಗುಡ್ ಆರ್ ಯು ಅಟ್ ಹ್ಯಾಂಡ್ಲಿಂಗ್ ಸಚ್ ಥಿಂಗ್ಸ್? ಸಿನ್ಸ್ ನಾನು ಸ್ಕೂಲಲ್ಲಿರುವಾಗ NCC ಹ್ಯಾಸ್ ಟ್ರೈನ್ಡ್ ಡಿಸಿಪ್ಲಿನ್ ಇನ್ ಮೀ. ಸೊ ಇವತ್ತು ಸಹ ನಾನು ಕಾಲೇಜಲ್ಲಿರುವಾಗ ನಾನು ಅಷ್ಟೇನು ಮಾಡ್ತಾ ಇದ್ದಿಲ್ಲ. ಸೊ SSB ಇಂಟರ್ವ್ಯೂಗೆ ಪ್ರಿಪೇರ್ ಮಾಡಬೇಕಂದ್ರೆ ನಾನೇ ನಿಂತ್ಬಿಟ್ಟು ನಾನೇ ಬೆಳಗ್ಗೆ 5 ಗಂಟೆಗೆ ಇರ್ಬೇಕು, ನಾನೇ ಓಡಬೇಕು, ನನ್ನ ಯಾರು ಹೇಳ್ಸೋರಿಲ್ಲ. ಸೊ ಹಾಗೆ ಅಭ್ಯಾಸ ಮಾಡಿದ್ದೀನಿ, ಡಿಸಿಪ್ಲಿನ್ ಹಾಗೆಲ್ಲ ಮಾಡಿದ್ದೀನಿ. ಟೈಮ್ ಪಂಕ್ಚುಯಾಲಿಟಿ, ಐ ಹ್ಯಾವ್ ಬಿನ್ ಸಮ್ಮನ್ ಹೂ ಇಸ್ ಆಲ್ವೇಸ್ ಲೇಟ್. ಆದರೆ ನಾನು ಅಕಾಡೆಮಿಗೆ ಹೋದರೆ ಐ ಥಿಂಕ್ ದಿಸ್ ವಿಲ್ ಬಿ ಬೀಟನ್ ಔಟ್ ಆಫ್ ಮೀ ಅಂತ ಹೇಳ್ತಾರಲ್ವಾ. ಅಲ್ಲಿ ನಾನು ಒಂದು ಹಾಫ್ ಅ ಮಿನಿಟ್ ಲೇಟ್ ಹೋದ್ರು ಸಹ ನನ್ನ ಸೈಕಲ್ನ ತಲೆ ಮೇಲೆ ನಿಂತ್ಕೊಂಡು ಓಡೊಂದು ಹೇಳ್ತಾರೆ, ಅಷ್ಟೇ ಪನಿಷ್ಮೆಂಟ್ ಕೊಡ್ತಾರೆ. ಸೊ ದೇ ವಿಲ್ ಮೇಕ್ ಶೋರ್ ದಟ್ ಯು ವಿಲ್ ಲರ್ನ್ ಇಟ್ ಬೈ ಹುಕ್ ಆರ್ ಕ್ರೂಕ್. ಸಿವಿಲಿಯನ್ಸ್ನ ಬದುಕಿನಿಂದ ಒಂದು ಹೆಜ್ಜೆ ಆಚೆಗೆ ಹೋಗಿ ಇನ್ನು ಮುಂದಕ್ಕೆ ನೀವು ಹೆಚ್ಚಾಗಿ ಯೂನಿಫಾರ್ಮ್ನಲ್ಲಿ ಕಾಣಿಸ್ಕೊಳ್ತೀರಿ. ಆ ಪ್ರೈಡ್ ನಿಮಗೆ ಹೇಗೆ ಅನಿಸ್ತದೆ ಆ ಯೂನಿಫಾರ್ಮ್ದು? ನಾನು ಚಿಕ್ಕವಳಿಂದಲೇ ಯಾವುದಾದ್ರೂ ಯೂನಿಫಾರ್ಮ್ ಆಗಲಿ, ನಾನು ಬುಲ್ಬುಲಲ್ಲಿದ್ದೆ, ಗೈಡ್ಸಲ್ಲಿದ್ದೆ, ಮತ್ತು NCCಗೆ ಹೋದೆ, ಯಾವುದಾದ್ರೂ ಯೂನಿಫಾರ್ಮ್ ಇಲ್ಲಿ ನನಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಇಷ್ಟ. ನಂದು ಪಾಶ್ಚರ್ ಆಗಲಿ, ನನ್ನ ಪರ್ಸ್ನಾಲಿಟಿ ಆಗಲಿ ಕಂಪ್ಲೀಟ್ಲಿ ಚೇಂಜಸ್ ನಾನು ಯೂನಿಫಾರ್ಮಲ್ಲಿರುವಾಗ. ದ್ಯಾಟ್ ಈಸ್ ಸಮಥಿಂಗ್ ನಾನು ನನ್ನ ಅಮ್ಮಂದ ಕಲ್ತಿದ್ದು. ಅವ್ರಿಗೆ ಸಹ ಯೂನಿಫಾರ್ಮ್ ಒಂದು ಡ್ಯೂಟಿ ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಯೂನಿಫಾರ್ಮ್ಲಿ ಇರುವಾಗ ನಿಮ್ಮದು ಯೋರ್ ಬೆಸ್ಟ್ ಸೆಲ್ಫ್ ಕಮ್ಸ್ ಔಟ್. ನನಗೂ ಹಾಗೆ ಯೂನಿಫಾರ್ಮ್ ಇರುವಾಗ ಮೈ ಬೆಸ್ಟ್ ಸೆಲ್ಫ್ ಕಮ್ಸ್ ಔಟ್. ಸೊ ನಾನು ಇನ್ನು ಮುಂದೆ ಹೋಗಿ NCCವರೆಗೆ ಯೂನಿಫಾರ್ಮ್ ಹಾಕ್ಬೋದು, ಅದಾದಮೇಲೆ ಯೂನಿಫಾರ್ಮ್ ಹಾಗೇನಿಲ್ಲ. ಸೊ ನಾನು ಪುನಃ ಈಗ ಟ್ರೈನಿಂಗ್ ಆದಮೇಲೆ ಪುನಃ ಯೂನಿಫಾರ್ಮ್ ಹಾಕ್ಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಹೇಳ್ಕೊಂಡು ನಂಗೆ ಅಷ್ಟು ಒಂದು ಖುಷಿ ಆಗುತ್ತೆ ನನಗೆ. ಯೂನಿಫಾರ್ಮ್ಸ್ ಜೊತೆಗೆ ಇನ್ನು ಮುಂದಕ್ಕೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಸ್ಟಾರ್ಸ್ ಇರ್ಬೋದು, ಮೆಡಲ್ಸ್ ಇರ್ಬೋದು, ಎಂಬ್ಲೆಮ್ಸ್ ಇರ್ಬೋದು, ಅದೆಲ್ಲ ಸಿಗುತ್ತೆ. ಹೌಸ್ ದ ಜೋಶ್? ಹೈ, ವೆರಿ ಹೈ. ಹೌದು, ಎಲ್ಲರೂ ಆಸೆ ಪಡೋದು ಅದನ್ನೇ, ಟು ರೈಸ್ ಹೈ ಇನ್ ರ್ಯಾಂಕ್ಸ್ ಅಂತೆಲ್ಲ ಹೇಳಿ ಸಮ್ ಅಚೀವ್ಮೆಂಟ್ ಮಾಡಬೇಕು, ದೇಶಕ್ಕಾಗಿ ಏನೋ ಮಾಡಬೇಕು ಅಂತ. ನಿಜಕ್ಕೂ ನಿಮ್ಮ ಕಾನ್ಫಿಡೆನ್ಸ್ ನೋಡುವಾಗ ಖುಷಿ ಆಗುತ್ತೆ ನನಗೆ. ಅದರಲ್ಲೂ ಒಂದು ಹೆಣ್ಮಗಳಾಗಿ ಕೊಡಗು ಜಿಲ್ಲೆಯಲ್ಲಿ ನೀವು ಹುಟ್ಟಿ, ಕೊಡಗಿನ ಅಲ್ಲಿ ರಕ್ತಗತವಾಗಿ ಬಂದಿರುವಂತಹ ಒಂದು ಆ ಸೈನಿಕ ಪರಂಪರೆ, ವೀರ ಪರಂಪರೆ, ಅದನ್ನೆಲ್ಲ ನೀವು ಕೂಡ ಮೈಗೂಡಿಸ್ಕೊಂಡಿದ್ದೀರಿ. ಇದೀಗ ಈ ಹೆಣ್ಮಕ್ಳಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಆರ್ಮಿ ಜಾಯಿನ್ ಆಗೋ ವಿಷಯದಲ್ಲಿ? ಹೆಣ್ಮಕ್ಳಿಗೆ ಮಾತ್ರ ಅಲ್ವಾ, ಫಾರ್ ಎವ್ರಿಬಡಿ, ಬಟ್ ಮೋಸ್ಟ್ಲಿ ಹೆಣ್ಮಕ್ಳಿಗೆ. ಯಾಕಂದರೆ ಸ್ವಲ್ಪ ಎಕ್ಸ್ಟ್ರಾ ಅಟೆನ್ಷನ್ ಕೊಡಬೇಕು, ಸ್ವಲ್ಪ ಎಕ್ಸ್ಟ್ರಾ ಪುಷ್ ಕೊಡಬೇಕು, ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಕೊಡಬೇಕು. ನಿಮ್ಮ ಕೈಲಿ ಆಗಲ್ಲ ಅಂತ ಏನಿಲ್ಲ. ಹೌದು, ನಾನು ಇಲ್ಲೇ ಹುಟ್ಟಿದ್ದು, ನಾನು ಇಲ್ಲೇ ಬೆಳೆದಿದ್ದು, ನನಗೂ ನಿಮ್ಮ ಹಾಗೆ ಇಲ್ಲೇ ಎಜುಕೇಶನ್ ಸಿಕ್ಕಿದ್ದು, ನಾನು ಅದೇ ಓದಿದ್ದು, ನಾನು ಇಲ್ಲಿದೆ ಅನ್ನ ಕಾಫಿ ಇಲ್ಲೇ ಎಲ್ಲ ಮಾಡಿದ್ದು. ಬಟ್ ಯು ಚೋಸನ್ ದ ಲೆಸ್ ಟ್ರಾಡನ್ ಪಾತ್ ಅಂತ ಹೇಳ್ಬೋದು. ಸೊ ಇಫ್ ಐ ಕ್ಯಾನ್ ಡೂ ಇಟ್, ದಟ್ ಹಸ್ ಮೇಡ್ ಆಲ್ ದ ಡಿಫರೆನ್ಸ್. ಡೆಫಿನೆಟ್ಲಿ. ಸೊ ಇಫ್ ಐ ಕ್ಯಾನ್ ಡೂ ಇಟ್, being from the same background, they can also do it very easily. ಆದರೆ ಕಣ್ಮುಚ್ಚಿ ಹಾರ್ಡ್ ವರ್ಕ್ ಮಾಡಿಬಿಟ್ರೆ ಆಗ್ಬಿಡುತ್ತೆ. ಸೊ ನೀವು ಒಂದು ಡ್ರೀಮ್ ಇಟ್ಕೊಂಡು ಆ ಡ್ರೀಮ್ನ ನೀವು ರಿಯಾಲಿಟಿ ಮಾಡಬೇಕಂದ್ರೆ ನಿಮ್ಗೆ ಎಷ್ಟು ಕಷ್ಟ ಬರಲಿ, ಯು ವಿಲ್ ಟ್ರೈ ಟು ಎಂಜಾಯ್ ಇಟ್. ಹೌದು, ನೆನ್ನೆ ಕಷ್ಟ ಆದರೆ ಇವತ್ತು ಕೂತ್ಕೊಂಡು ನಿಮಗೆ ಅದನ್ನು ಯೋಚನೆ ಮಾಡಿ ನಿಮಗೆ ನಗು ಬರುತ್ತೆ. ಆದರೆ ಅದನ್ನ ಯೋಚನೆ ಮಾಡಿಕೊಂಡು ಹಾಗಾಗ್ಬಿಡ್ತಲ್ಲ, ಹೀಗಾಗ್ಬಿಟ್ಟು ನಗು ಬರುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್. ಏನಾದರೂ ಆಗಲಿ, ಆರ್ಮಿ ಅಂತಲ್ಲ, ಯು ಡೋಂಟ್ ಹ್ಯಾವ್ ಟು ಸರ್ವ್ ದ ನೇಷನ್, ಆರ್ಮಿ ಜಾಯ್ನ್ ಆಗಬೇಕಂತೇ ಇಲ್ವಾ. ಈವನ್ ಇಫ್ ಯು ಆರ್ ಜಸ್ಟ್ ಅ ಗುಡ್ ಪರ್ಸನ್, ಈವನ್ ಇಫ್ ಯು ಆರ್ ಅ ಗುಡ್ ಮದರ್, ಈವನ್ ಇಫ್ ಯು ಆರ್ ಅ ಗುಡ್ housekeeper, or just even if you're a good individual in the society, even if you take up a job in the corporate world, ಏನಾದರೂ ಆಗಲಿ, you will still serve the nation. But you have to be a good person, good at heart.
ಈಗಾಗಲೇ ಕೊಡಗಿನ ಒಂದು 7-8 ಮಹಿಳೆಯರ ಹೆಸರು, ಖ್ಯಾತಿವೆತ್ತ ಹೆಸರು ನಾವು ಕೇಳ್ತಾ ಇದ್ದೀವಿ. ಆಲ್ರೆಡಿ ಅವರು ವೇರಿಯಸ್ ಕೆಪಾಸಿಟೀಸಲ್ಲಿ ಈ ಡಿಫೆನ್ಸ್ ಫೋರ್ಸಸಲ್ಲಿ 3 ವಿಂಗಲ್ಲಿ ಇರಬಹುದು ಬಹುಶಃ ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿದ್ದೀರಿ. ನೀವು ಹೋದಾಗ ನಿಮ್ಮದೊಂದು ಫ್ರೆಟರ್ನಿಟಿ ಅಂತ ಬಿಲ್ಡಪ್ ಆಗುತ್ತೆ ಇನ್ನು ಮುಂದೆ. ಆ ಹಿರಿಯರ ಬಗ್ಗೆ ನೀವು ಏನು ತಿಳ್ಕೊಂಡಿದ್ದೀರಿ, ಎಷ್ಟು ತಿಳ್ಕೊಂಡಿದ್ದೀರಿ, ಕನೆಕ್ಟ್ ಆಗಿದ್ದೀರಾ, ಯಾರನ್ನಾದರೂ ನೀವು ಕಮ್ಯುನಿಕೇಟ್ ಮಾಡಿದ್ದೀರಾ ಯಾರ ಜೊತೆ ಆದರೂ? ಡೆಫಿನೆಟ್ಲಿ. ನಾನು ಈಗಷ್ಟೇ ಪಾಸಿಂಗ್ ಔಟ್ ಪರೇಡ್ ಆಯಿತು ನವೆಂಬರಲ್ಲಿ. ಅಲ್ಲಿ ಪಾಸಿಂಗ್ ಔಟ್ ಪರೇಡ್ ಆಗುವಾಗ ನಮ್ದು ಕೊಡಗಿನಂದೇ ಒಂದು ಶರಣ್ಯ ಅವರು ಪಾಸ್ ಔಟ್ ಆದ್ರು. ಅವ್ರು ಆಕ್ಚುಲಿ ನಂದು NCC ಅಲ್ಲಿ ಸೀನಿಯರ್ ಆಗಿದ್ರು, ನಾನು JW ಆಗಿರುವಾಗ. ಸೊ ಇಟ್ಸ್ ನಾಟ್ ಜಸ್ಟ್ ಇಲ್ಲಿ, ಎಲ್ಲಿ ಹೋದ್ರು ಸಹ ನಂಗೆ ಯಾರನ್ನಂದ್ರೆ ಗೊತ್ತಿಲ್ಲದೋದ್ರು ಸಹ ಅವ್ರ ಜೊತೆ ಒಂದು ದೇ ಜಸ್ಟ್ ಬಿಕಮ್ ಅ ಪಾರ್ಟ್ ಆಫ್ ಯೋರ್ ಫ್ಯಾಮಿಲಿ. ಸೊ ನಮ್ದು ಇಲ್ಲೇ ಜಸ್ಟ್ ಕೊಡಗು ಅಲ್ಲ, ಬೆಂಗಳೂರಲ್ಲಾಗ್ಲಿ ಕರ್ನಾಟಕಲ್ಲಾಗ್ಲಿ ಐ ನೋ ಅ ಲಾಟ್ ಆಫ್ ಪೀಪಲ್ ಅರೌಂಡ್. ಆರ್ಮಿಗೆ ಜಾಯ್ನ್ ಆಗಿರೋದು, ಈಗ ಮೇಜರ್ ಆಗಿದ್ದಾರೆ, ಈಗ ಕ್ಯಾಪ್ಟನ್ ಆಗಿದ್ದಾರೆ. ಅವ್ರ ಜೊತೆ ಮಾತಾಡಿ ಅವ್ರು ಹೇಗೆ SSB ಕ್ಲಿಯರ್ ಮಾಡಿದ್ದು, ಅವ್ರು ಹೇಗೆ ಟ್ರೈನಿಂಗ್ ಮಾಡಿದ್ದು, ಅವ್ರ ಜೊತೆ ಮಾತಾಡಿಯೇ ನಾನು ಇಲ್ಲಿವರೆಗೆ ಬಂದಿದ್ದು. ಸೊ ಇಟ್ಸ್ ಆಲ್ವೇಸ್ ಗುಡ್ ಆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿದ್ದು. ನಾನು ತುಂಬಾ ಖುಷಿಯಲ್ಲಿದ್ದೀನಿ, ಬಿಕಾಸ್ ಇಟ್ ರಿಯಲಿ ಹೆಲ್ಪ್ ಮೀ ಟು ಗೆಟ್ ವೇರ್ ಐ ಆಮ್ ಟುಡೇ. ಯಾವುದೇ ಒಂದು ಸಂಭಾಷಣೆ ನಮ್ಮ ಕೊಡಗು ಜಿಲ್ಲೆಯ ಸುಪುತ್ರರಾದಂತಹ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಆಗ್ಬೋದು, ಜನರಲ್ ತಿಮ್ಮಯ್ಯ ಆಗ್ಬೋದು, ಇವರ ಹೆಸರನ್ನು ಹೇಳ್ಕೊಳ್ಳೋದೇ ಅದು ಕಂಪ್ಲೀಟ್ ಆಗಲ್ಲ ಅಂತ ನನ್ನ ಅನಿಸಿಕೆ. ಅವರಲ್ಲದೆ ಇನ್ನಷ್ಟು ಸೇನಾಧಿಕಾರಿಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಬ್ಯಾಕ್ಗ್ರೌಂಡ್ ನಿಮಗೆ ಯಾವ ರೀತಿ ಮೋಟಿವೇಟ್ ಆಯಿತು? ಯಾಕೆಂದರೆ ಯು ಬಿಲಾಂಗ್ ಟು ಅ ಲ್ಯಾಂಡ್ ಆಫ್ ಜನರಲ್ಸ್, ಯು ಬಿಲಾಂಗ್ ಟು ಅ ಲ್ಯಾಂಡ್ ಆಫ್ ಮಾರ್ಷಲ್ಸ್. ಕೊಡಗು ಇಸ್ ಕಾಲ್ಡ್ ದ ಕ್ರೇಡಲ್ ಆಫ್ ಸೋಲ್ಜರ್ಸ್, ಸೈನಿಕರ ಜಿಲ್ಲೆ, ಯೋಧರ ಜಿಲ್ಲೆ ಅಂತ ಕರೆಸ್ಕೊಳ್ತಾ ಇದೆ. ಆ ಒಂದು ಬ್ಯಾಕ್ಗ್ರೌಂಡ್, ಆ ಒಂದು ನೇಟಿವಿಟಿ ನಿಮಗೆ ಹೇಗೆ ಎಫೆಕ್ಟ್ ಆಯಿತು ಬಾಲ್ಯದಿಂದಲೇ? ಅ ಲಾಟ್. ನಾನು ಹೇಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ, ನಿಮಗೆ ಅದು ಬಂದ್ಬಿಡುತ್ತೆ, ಆ ಜೋಶ್ ಬಂದ್ಬಿಡುತ್ತೆ. ಎಲ್ಲಿ ಹೋದ್ರು ಸಹ ಏನು ಮಾಡಿದ್ರೆ ಸಹ ಒಂದು ನಾನು ಕೊಡಗು ಅಂತ ಹೇಳಿದ್ರೆ ಅವ್ರಿಗೆಲ್ಲರೂ ಗೊತ್ತಾಗ್ಬಿಡುತ್ತೆ, ನೀವು ಎಲ್ಲಿಂದ, ನಿಮ್ಮ ಬ್ಲಡ್ಡಲ್ಲಿ ಏನಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಟ್ಸ್ ಜಸ್ಟ್ ಇನ್ ಯೋರ್ ಜೀನ್ಸ್. ನಾನು ಎಲ್ಲಿಯಾದ್ರೂ ಹೋದ್ರೆ ಸಹ, ನಾನೀಗ SSB ಇಂಟರ್ವ್ಯೂಗೆ ಹೋದೆ, ಅವ್ರು ಕೇಳ್ತಾರೆ, ನಮ್ಮದು ಟೀಮ್ಮೇಟ್ಸ್ ಎಲ್ಲ ಬೇರೆ ಕಾಂಪಿಟೇಟರ್ಸ್ ಬರೋ ಕೇಳ್ತಾರೆ ನೀವು ಎಲ್ಲಿಂದ, ನಾನು ಹೇಳ್ತೇನೆ ಕೊಡಗು. ಅವ್ರಿಗೆ ಗೊತ್ತಿರಲ್ಲ. ಆಗ ನಾನು ಹೇಳಿದೆ, ಡು ಯು ನೋ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ? ಆಫ್ ಕೋರ್ಸ್ ಐ ಡು, ಐ ಆಮ್ ಫ್ರಮ್ ದ ಸೇಮ್ ಲ್ಯಾಂಡ್. ನಾನು ಹಾಗೆ ಇಂಟ್ರೊಡ್ಯೂಸ್ ಮಾಡೋದು. ಈಗ ನನಗೆ ಅಷ್ಟು ಪ್ರೌಡ್ ಫೀಲಿಂಗ್, ಬಿಕಾಸ್ ಅವ್ರಿಗೆ ಕೊಡಗು ಅಂತ ಹೇಳಿ ಹೆಸರು ಗೊತ್ತಿರೋದೋದ್ರು, ನಮ್ಮ ಕೊಡಗಿಂದ ಬಂದಿರೋ ಯಾರೆಲ್ಲ ಇದ್ದಾರೆ, ಸೋ ಮೆನಿ ಪೀಪಲ್, ಒಬ್ರದ್ದು ಹೆಸರು ತಿಳ್ಕೊಂಡ್ರೆ ಸಾಕು. ನಾನು ಅಲ್ಲಿಂದಾನೆ. ಐ ಹ್ಯಾವ್ ಆಲ್ಸೋ ಮೇಡ್ ಆಫೀಸರ್ಸ್ ಇನ್ ದಿ ಆರ್ಮಿ. ಕೊಡಗು ಎಲ್ಲಿಂತ ಗೊತ್ತಿಲ್ಲ. ನಾನು ಇಂಟರ್ವ್ಯೂಸ್ ನಾನು ಹೇಳಿದೆ ಐ ಆಮ್ ಫ್ರಮ್ ಕೊಡಗು. ಅವ್ರು ಹೇಳಿದ್ರು ಐ ಆಮ್ ನಾಟ್ ಶೋರ್ ಎಲ್ಲಿ ಬರೋದು. ಆಗ ನಾನು ಹೇಳಿದೆ, ಸರ್ ಐ ಆಮ್ ಶೋರ್ ನಿಮ್ಗೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಗೊತ್ತಿದೆ, ನಾನು ಅಲ್ಲಿಂದನೇ ಹುಟ್ಟಿದ್ದು, ನಾನು ಅಲ್ಲಿಂದನೇ ಬಂದಿದ್ದು. ತುಂಬ ಹೆಮ್ಮೆ ಅನಿಸುತ್ತೆ ಅವ್ರಗಳ ಹೆಸರನ್ನು ಕೇಳುವಾಗಲೇ. ನೀವು ಕೂಡ ಅಂತಹ ಸ್ಥಾನಮಾನಕ್ಕೆ ಹೋಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸದಾಶಯ. ಹಾಗೆಯೇ ನೀವು ಇನ್ನು ಮುಂದಕ್ಕೆ ಈಗ ಟ್ರೈನಿಂಗ್ ಹೋಗ್ತಾ ಇದ್ದೀರಿ, ಯಾವಾಗ ಹೊರಡ್ತಾ ಇದ್ದೀರಿ, ಯಾವ ರೀತಿ ತಯಾರಿಯನ್ನು ನಡೆಸ್ಕೊಂಡಿದ್ದೀರಿ, ಎಷ್ಟು ಡ್ಯೂರೇಷನ್ ಎಲ್ಲ ಹೇಳಿದ್ರಿ ನೀವು, ಎಲ್ಲಿ ನಡೆಯುತ್ತೆ, ಯಾವ ಪ್ಲೇಸಲ್ಲಿ ನೀವು ರಿಪೋರ್ಟ್ ಮಾಡ್ಕೊಳ್ಬೇಕಲ್ಲ ಶೀಘ್ರವಾಗಿ, ಅದರ ಬಗ್ಗೆ ಹೇಳಿ. ನಂದು ರಿಪೋರ್ಟಿಂಗ್ ಇರೋದು 11th ಡಿಸೆಂಬರ್. ನಾನು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ ಹೇಳ್ಕೊಂಡು ಚೆನ್ನೈಯಲ್ಲಿ ಒಂದು ಟ್ರೈನಿಂಗ್ ಅಕಾಡೆಮಿ ಇದೆ. ದಟ್ ಈಸ್ ಅ ಟ್ರೈನಿಂಗ್ ಅಕಾಡೆಮಿ ವೇರ್ ಹುಡುಗಿಯರಿಗೆ ರೈಟ್ ನೌ ದಟ್ ಈಸ್ ಓನ್ಲಿ ಪ್ಲೇಸ್. ಸೊ ಶಾರ್ಟ್ ಸರ್ವಿಸ್ ಕಮಿಷನ್ ಮಾಡಬೇಕಂದ್ರೆ ಇದೇ ಅಕಾಡೆಮಿಗೆ ನಾವು ಟ್ರೈನಿಂಗ್ ಹೋಗೋದು. 11 ಡಿಸೆಂಬರ್ ನಂದು ರಿಪೋರ್ಟಿಂಗ್ ಇರೋದು. ನಮ್ದು ಒಂದು ಕೋವಿಡ್ ಇದೆ, ಅದಕ್ಕೆ 14 days ಕ್ವಾರಂಟೈನ್ ಆದಮೇಲೆ ನಂದು ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು NCC ಎಂಟ್ರಿ ಆಗಿರೋದ್ರಿಂದ NCCಯಲ್ಲಿ ಆರ್ಮಿ ವಿಂಗ್ ತಗೊಂಡವ್ರಿಗೆ ಮಾತ್ರ ಈ SSB ಅವಕಾಶ ಇದೆಯಾ, ಅಥವಾ ನೇವಲ್ ಕೆಡೆಟ್ಸ್, ಏರ್ ವಿಂಗ್ ಕೆಡೆಟ್ಸ್ ಅವ್ರಿಗೂ ಅವಕಾಶ ಇದೆ? ಹೌದು, ಆರ್ಮಿಯಲ್ಲಿ ಆರ್ಮಿ ಜಾಯ್ನ್ ಆಗಬೇಕಂದ್ರೆ NCC ಎಂಟ್ರಿ ಥ್ರೂ ಯು ಕ್ಯಾನ್ ಕಮ್ ಫ್ರಮ್ ಎನಿ ವಿಂಗ್. ಆದರೆ ಏರ್ ವಿಂಗ್, ಏರ್ ಫೋರ್ಸ್ ಆಲ್ಸೋ ಹ್ಯಾಸ್ NCC ಎಂಟ್ರಿ. ಅಲ್ಲಿ ನಿಮಗೆ ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ಬಿ ಅನ್ ಏರ್ ವಿಂಗ್ ಕೆಡೆಟ್. ನೇವಿಗೆ ಜಾಯ್ನ್ ಆಗಬೇಕಂದ್ರೆ ಯು ಹ್ಯಾವ್ ಟು ಬಿ ಅ ನೇವಿ ಕೆಡೆಟ್ ಟು ಗೋ ಥ್ರೂ NCC. ಬಟ್ ಟು ಜಾಯ್ನ್ ದಿ ಆರ್ಮಿ ಯು ಕ್ಯಾನ್ ಐದರ್ ಬಿ ಅನ್ ಆರ್ಮಿ ಕೆಡೆಟ್ ಆರ್ ಯು ಕ್ಯಾನ್ ಬಿ ಅನ್ ಏರ್ ಫೋರ್ಸ್ ಕೆಡೆಟ್. ಆರ್ಮಿ ಅನ್ನೋದು ಅದೊಂದು ಪ್ರಿವಿಲೇಜ್ ಅಂತ, ಸ್ಯಾಕ್ರಿಫೈಸ್ ಅಂತ ಯಾವ ಥರ ಕನ್ಸಿಡರ್ ಮಾಡ್ತೀರಿ? ನೌ ದಟ್ ಯು ಆರ್ ಸೆಲೆಕ್ಟೆಡ್, ಯು ವಿಲ್ ಬಿ ಸರ್ವಿಂಗ್. ಐ ಡೋಂಟ್ ಸಿ ಇಟ್ ಆಸ್ ಅ ಸ್ಯಾಕ್ರಿಫೈಸ್, ಐ ಸಿ ಇಟ್ ಆಸ್ ಅ ಬೆನಿಫಿಟ್. ಸೊ ನಾನು ಮುಂಚೆ ಹೇಳಿದೆ, ನಾನು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದೆ, ನಾನು ಕೆಲಸ ಮಾಡ್ತಾ ಇದ್ದೆ, ಗುಡ್ ಸ್ಯಾಲ್ರಿ, ಎವ್ರಿಥಿಂಗ್ ವಾಸ್ ದೇರ್, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಿಲ್ಲ ನನಗೆ. ಸೊ ಟು that satisfaction is what we all crave for. So our satisfaction, maybe a few glad things like you will have to be cut off from your family, your friends, your hometown. Adu matra on sulpa sacrifice if you are homesick. Otherwise it doesn't matter much. ಕಷ್ಟ ಆಗುತ್ತೆ ಅಂತ ಇಲ್ಲ. ಐ ಥಿಂಕ್
ನಾವಲ್ಲಿ ಹೋಗಾಗ ವಿ ಹ್ಯಾವ್ ಅವರ್ ಓನ್ ಫ್ಯಾಮಿಲಿ. ಸೊ ಇಟ್ಸ್ ನಾಟ್ ಲೈಕ್ ನಾವು ಕಂಪ್ಲೀಟ್ಲಿ ಕಟ್ ಆಫ್ ಆಗ್ತೀವಿ ಆರ್ ಎನಿಥಿಂಗ್ ಲೈಕ್ ದಟ್. ವಿ ಆಲ್ ಗೆಟ್ ಹಾಲಿಡೇಸ್, ವಿ ಆಲ್ ಕಮ್ ಬ್ಯಾಕ್ and then we go there, we do our duty and we come back. So ಅದು ನಂಗೆ it doesn't seem as a sacrifice. ಹೌದು, ಈಗೆಲ್ಲ ಕಮ್ಯುನಿಕೇಶನ್ ತುಂಬ ಫಾಸ್ಟ್ ಆಗಿಯೂ ಕೂಡ ಇದೆ, ಹಿಂದಿನ ಕಾಲದ ಹಾಗೆ ಅಲ್ಲ. ವಿ ಡೋಂಟ್ ಹ್ಯಾವ್ ಟು ರಿಲೈ ಆನ್ ಟೆಲಿಫೋನ್ ಅಥವಾ ಈ ಫ್ಯಾಕ್ಸ್ ಅಂತದಕ್ಕೆಲ್ಲ. ಹೌದು. ಇದಲ್ಲದೆ ನೀವು NCC ಸಾಧನೆಯನ್ನು ಮಾಡಿ ಬಂದಾಗ ಕೆಲವಾರು ಪ್ರಶಸ್ತಿಗಳು ಸಿಕ್ತು ನಿಮಗೆ. ಆ ಬೆನ್ನು ತಟ್ಟಿದವರು ಯಾರು, ನಿಮಗೆ ಗೌರವಿಸಿದವರು ಯಾರ್ಯಾರು ಹೇಳ್ತೀರಾ? ಯಾರು ಮಾಡಿಲ್ಲ ಅಂತ ಹೇಳೋ ಎಲ್ಲರೂ ಮಾಡಿದ್ದಾರೆ. ಯಾರು ಮಾಡಿಲ್ಲ ಅಂತ ಸಹ ಹೇಳಕ್ಕೆ ಯಾರು ಸಿಗಲ್ಲ. ಬಿಕಾಸ್ ನನ್ನ ಸ್ಕೂಲ್ ಆಗಲಿ, ನಂದು ಕಾಲೇಜ್ ಆಗಲಿ, ನಂದು ಕಮ್ಯುನಿಟಿ ಆಗಲಿ, ನನ್ನ ಕಮ್ಯುನಿಟಿ ಕೊಡವ ಕಮ್ಯುನಿಟಿನೇ ನಾನು ಎಲ್ಲ ಸೈಡ್ನ ಕರೆದು ನನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಲೈಫಲ್ಲಿ ನನಗೆ ಒಂದು ಮಗುನ ಅವ್ರ ಡ್ರೀಮ್ ಅಚೀವ್ ಮಾಡಬೇಕಂದ್ರೆ 2 things ಇಂಪಾರ್ಟೆಂಟ್. 1 is ಡ್ರೀಮಿಂಗ್, 2nd is ಸಪೋರ್ಟ್, 3rd is ಅವ್ರದ್ದು ಸೆಲೆಬ್ರೇಷನ್. ಸೊ ನಾನು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಒಂದು ಕೊಡಗಿನ ಒಂದು ಹೆಣ್ಮಗಳು ಅಂತ ಹೇಳುವಾಗ ಅವ್ರಿಗೆ ಅಷ್ಟು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತ ಹೇಳಿ ನಂಗೆ ಗೊತ್ತಿತ್ತಿಲ್ಲ. ಅವ್ರು ಅಷ್ಟು ನಂಗೆ ತೋರಿಸಿದ್ರು. ಅಂದ್ರೆ ಅಲ್ಲ, ನಾನು ಯಾಕೆ ಪ್ರಶ್ನೆ ಕೇಳಿದ್ರೆ ಅಂತ ಹೇಳಿದ್ರೆ, ಜನ ಬೆಂತಟ್ಟದಷ್ಟು ನಿಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ, ಅವರ ನಿರೀಕ್ಷೆಯನ್ನು ಈಡೇರಿಸುವ ಅಂತ ಹೇಳುವಂತ ಒಂದು ಹಂಬಲ ನಿಮ್ಗೆ ಬರುತ್ತೆ. ನಾನೀಗ ಡೆಲ್ಲಿಗೆ ಹೋದೆ, ಎಲ್ಲ ಮಾಡಿದೆ. ಯಾರಿಗಾದ್ರೆ ತಿಳಿದೋದ್ರೆ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂತ, ನಾನು ಹಾಗೇನೆ ಆರ್ಮಿ ಸೇರಿದ್ರೆ ಯಾರಿಗೂ ಗೊತ್ತಾಗ್ತಾ ಇತ್ತಿಲ್ಲ. ಈಗ ನಾನು ಡೆಲ್ಲಿಗೆ ಹೋಗಿ ನಂದು ಅದು ರಾಜ್ಪಥ್ ಕಮಾಂಡರ್ ಆದಿದ್ದು ಸ್ವಲ್ಪ ಬಿಗ್ ನ್ಯೂಸ್ ಆಗ್ಬಿಡ್ತು. ಹಾಗೆ ಎಲ್ಲ ನನ್ನ ಅಪ್ರಿಷಿಯೇಟ್ ಮಾಡಿದ್ರು. ಅಪ್ರಿಷಿಯೇಷನ್ ಜೊತೆ ಎಕ್ಸ್ಪೆಕ್ಟೇಷನ್ ಬರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಬರುವಾಗ ಸ್ವಲ್ಪ ಫಿಯರ್ ಬರುತ್ತೆ. ವಾಟ್ ಇಫ್ ನಾನು ಆ ಎಕ್ಸ್ಪೆಕ್ಟೇಷನ್ ಜೊತೆ ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲೋದ್ರೆ ಏನು ಅಲ್ವಾ? ಬಟ್ ಯು ಹ್ಯಾಂಡಲ್ಡ್ ಇಟ್ ವಿತ್ ಈಸ್ ಅಂತ ಅನ್ಸುತ್ತೆ. ಪ್ರೆಷರ್ ಅಂತ ತಗೊಳ್ಳಿಲ್ಲ. ಐ ವಿಲ್ ಡು ಇಟ್. ದೇರ್ ಇಸ್ ಆಲ್ವೇಸ್ ಡಿಫಿಕಲ್ಟಿ. ಐ ಮೀನ್ ಇಟ್ಸ್ ಬರೀ ಆರ್ಮಿ ಜಾಯ್ನ್ ಆಗ್ಬೇಕು ಅಂತ ಅಲ್ಲಿ ಮಾತ್ರ ಡಿಫಿಕಲ್ಟಿ ಇಲ್ಲ. ಯು ಎನಿಥಿಂಗ್ ಯು ಡೂ ಇನ್ ಲೈಫ್ ಎಲ್ಲದಲ್ಲೂ ಕಷ್ಟ ಇದ್ದೇ ಇರುತ್ತೆ ಅಲ್ವಾ? ಸೊ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಐ ಟ್ರೈ ಟು ಹ್ಯಾಂಡಲ್ ಇಟ್ ಆಸ್ ವೆಲ್ ಆಸ್ ಐ ಕುಡ್. ಸೇನೆಗೆ ಸೇರುವ ಹಂಬಲ ಇರುವಂತಹ ಆಕಾಂಕ್ಷಿಗಳಿಗೆ ನಿಮ್ಮ ಕೊನೆಯ ಮಾತು ಯಾವುದು? ಫೈನಲಿ ನಾನು ಏನು ಹೇಳಬೇಕಂದ್ರೆ, ನಾವೆಲ್ಲರೂ ಯೂತಲ್ಲಿ ಇರಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಮಾಡ್ಬೋದು ಮಾಡಬೇಕು. ಸೊ ಮೈ ವರ್ಡ್ ಎಲ್ಲ ಯಂಗ್ಸ್ಟರ್ಸಿಗೆ ಅಲ್ಲಿ ಸ್ಕೂಲಲ್ಲಿರಲಿ, ಕಾಲೇಜಲ್ಲಿ ಎಲ್ಲಿಯಾದರೆ ಇರಲಿ, ಒಂದು ಎಲ್ಲದಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಏನು ಇಷ್ಟ ಅಂತ ಹೇಳಿ ಒಂದು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ನೀವು ಅದು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ನಿಮ್ಗೆ ಏನು ಇಷ್ಟ, ಓನ್ಲಿ ಇಫ್ ಯು ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ರಿ. ಸೊ ಮೈ ವರ್ಡ್ ಇಸ್ ಜಸ್ಟ್ ಗೋ ಆ್ಯಂಡ್ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ಆಗ ನಿಮಗೆ ಏನು ಮಾಡಬೇಕು ಲೈಫಲ್ಲಿ, ಏನು ಇಷ್ಟ ಇದೆ ಅದೆಲ್ಲ ಮಾಡ್ಬೋದು. ಇದುವರೆಗೂ ಕೂಡ ನಾವು ಕೊಡಗಿನ ಹೆಮ್ಮೆಯ ಸುಪುತ್ರಿ, ನಮ್ಮ ಮನೆ ಮಗಳು, ಇನ್ನೂ ನಾವು ಅವರನ್ನು ಕಳಿಸ್ಕೊಡ್ಬೇಕು. ಆರ್ಮಿ ಸೆಲೆಕ್ಷನ್ ಆಗಿದ್ದಾರೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ನಲ್ಲಿ, ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡು 4 ಹೆಣ್ಣು ಮಕ್ಕಳು ಸೆಲೆಕ್ಟ್ ಆಗಿರೋದ್ರಲ್ಲಿ ನಮ್ಮ ಹೆಮ್ಮೆಯ ಕೊಡಗಿನ ಸುಪುತ್ರಿ ವೀರರ ನಾಡು, ಯೋಧರ ನಾಡಿನಿಂದ ಹೋಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ನಮಗೆಲ್ಲರಿಗೂ ಹೆಮ್ಮೆ. ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿಮಗೆ ಮತ್ತಷ್ಟು ಯಶಸ್ಸು ಸಿಗಲಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ನೀವು ಕೊಡಗಿಗೆ ತಂದುಕೊಟ್ಟು ನಿಮ್ಮ ಹಿರಿಮೆ ಮತ್ತಷ್ಟು ಗಗನಕ್ಕೆ ಇರಲಿ ಅಂತ ಹೇಳುವಂತಹ ಸದಾಶಯದೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ಥ್ಯಾಂಕ್ ಯು.